ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದೊಂದಾಗಿ ಎಲ್ಲ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಧಾನಮಂತ್ರಿ ಮೋದಿ ಅವರು AI ಸಮಿಟ್ ನಲ್ಲಿದ್ದಾರೆ. ಹಿಸ್ಟ್ರಿ ಶೋಸ್ ದಟ್ ಟೆಕ್ನಾಲಜಿ ವೋಂಟ್ ಕಾಸ್ ಜಾಬ್ ಲಾಸ್ ಅಂತಂದ್ರೆ, ಹಿಸ್ಟರಿ ಇತಿಹಾಸದಿಂದ ನಮಗೆ ಏನ್ ತಿಳಿಯುತ್ತೆ ಅಂತಂದ್ರೆ, ಹೊಸ ಹೊಸ ತಂತ್ರಜ್ಞಾನಗಳು ಹೆಚ್ಚು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾ ಇವೆ, ಬದಲಾಗಿ ಉದ್ಯೋಗವನ್ನ ಕಸಿದುಕೊಂಡಿಲ್ಲ. ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಯಾವಾಗ ನಾವು ಆ ಉದ್ಯೋಗದ ಸ್ಕಿಲ್ಗಳನ್ನ ಕಲಿತೇವೆಯೋ ಆಗ ನಮಗೆ ಅದು ಹೊಸ ಉದ್ಯೋಗಗಳನ್ನ ತಂದು ಕೊಡುತ್ತೆ. ಹಾಗಾಗಿ ನಾವು ಹೊಸ ಟೆಕ್ನಾಲಜಿ ಬಂದ್ರೆ ನಮ್ಮನ್ನ ಇನ್ನಷ್ಟು ಸ್ಕಿಲ್ಫುಲ್ ಆಗಿ ಮಾಡ್ಕೋಬೇಕು, ಹೆಚ್ಚೆಚ್ಚು ಸ್ಕಿಲ್ಗಳನ್ನ ಕಲ್ತ್ಕೋಬೇಕು. ಆ ಮೂಲಕ ಟೆಕ್ನಾಲಜಿಯಿಂದ ಇನ್ನಷ್ಟು ಉಪಯೋಗಗಳನ್ನ ಪಡ್ಕೋಬಹುದು. ಹಾಗಾಗಿ ಟೆಕ್ನಾಲಜಿ ಅನ್ನೋದು ಉದ್ಯೋಗಗಳನ್ನ ನಾಶ ಮಾಡಲ್ಲ, ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡುತ್ತೆ ಅಂತ ಪ್ರಧಾನಮಂತ್ರಿ ಮೋದಿ ಅವರು AI ಸಮಿಟ್ ನಲ್ಲಿ ಹೇಳಿದ್ದಾರೆ. ಇದಾದ ನಂತರ ಟ್ರಂಪ್ ಸಸ್ಪೆಂಡ್ಸ್ ಫಾರಿನ್ ಬ್ರೈಬರಿ ಲಾ, ಇಂಪಾಸಿಬಲ್ ರಿಪ್ರೈವ್ ಫಾರ್ ಅದಾನಿ ಅದರ್ಸ್ ಚಾರ್ಜ್ಡ್ ಬೈ US SEC. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಟ್ರಂಪ್ ಅವರು ಅಲ್ಲಿ ಫಾರಿನ್ ಕರಪ್ಟ್ ಪ್ರಾಕ್ಟಿಸಸ್ ಆಕ್ಟ್ ಅಂತ ಒಂದು ಆಕ್ಟ್ ಇತ್ತು. ಈಗ 180 ದಿನಗಳ ಕಾಲ ಅದಕ್ಕೆ ತಡೆಯನ್ನ ತಂದಿದ್ದಾರೆ. ಅಂತಂದ್ರೆ ಹೊಸದಾಗಿ ಯಾವುದೇ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರೋದಿಲ್ಲ. ಈಗ ನಮ್ಮ ದೇಶದ ಅದಾನಿ ಮತ್ತೆ ಕೆಲವೊಂದು ಗ್ರೂಪ್ಗಳ ಮೇಲೆ ಕೆಲವೊಂದು ಕೇಸ್ಗಳು ನಡೀತಾ ಇತ್ತು. ಇದರಿಂದಾಗಿ ಏನಾಗ್ತಾ ಇದೆ, ಇವರು ಟ್ರಂಪ್ ಅವರು 180 ದಿನಗಳ ಕಾಲ ಹೊಸ ಇನ್ವೆಸ್ಟಿಗೇಷನ್ ಅನ್ನ ನಡೆಸೋದಿಲ್ಲ ಅಂತ ಹೇಳಿರೋದ್ರಿಂದ ಅದಾನಿ ಮತ್ತೆ ಕೆಲವರಿಗೆ ಇದರಿಂದ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಇನ್ನು ಹಳೇದಾಗಿ ನಡೀತಾ ಇರುತ್ತಲ್ವಾ, ಅಂತಂದ್ರೆ ಈಗಾಗಲೇ ನಡೀತಾ ಇರುವ ಇನ್ವೆಸ್ಟಿಗೇಷನ್ ಗಳನ್ನ ಮುಂದುವರಿಸ್ತಾರೆ, ಹೊಸದಾಗಿ ಯಾವುದೇ ಕೇಸ್ಗಳನ್ನ ಇದರ ಬೇರೆಯವರ ಮೇಲೆ ಹಾಕೋದಿಲ್ಲ. ಇದಾದ ನಂತರ ಪಕ್ಕದಲ್ಲಿ ಸಿಟಿ ಪೊಲೀಸ್ ಇಂಟ್ರೊಡ್ಯೂಸ್ QR ಕೋಡ್ ಸಿಸ್ಟಮ್ ಟು ಕ್ಯಾಟಲಾಗ್ ಸೀಸ್ಡ್ ಐಟಮ್ಸ್ ಫಾರ್ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ. ಅಂದರೆ ಹಲವಾರು ಸಂದರ್ಭದಲ್ಲಿ ಪೊಲೀಸರು ಬೇರೆ ಬೇರೆ ವಸ್ತುಗಳನ್ನ ಸೀಸ್ ಮಾಡಿರ್ತಾರೆ. ಆ ಸೀಸ್ ಮಾಡಿರೋ ವಸ್ತುಗಳನ್ನ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಕೆಲವರು ಪೊಲೀಸರು ಏನ್ ಮಾಡ್ತಾರೆ, ಅದನ್ನ ಕದ್ದು ಬಿಡ್ತಾರೆ. ಅದನ್ನ ಪೊಲೀಸರೇ ಕೆಲವೊಂದ್ಸರಿ ಏನ್ ಮಾಡ್ಬಿಡ್ತಾರೆ, ಅದನ್ನ ಬೇರೆ ಯಾವ್ದು ಉಪಯೋಗಕ್ಕೋಸ್ಕರ ಬಳಸ್ಕೊಂಡ್ಬಿಡ್ತಾರೆ. ಈ ಒಂದು ಪ್ರಕ್ರಿಯೆಯನ್ನು ತಡೆಗಟ್ಟಲಿಕ್ಕೆ ಸೀಸ್ ಮಾಡಿದಂತಹ ಎಲ್ಲಾ ವಸ್ತುಗಳಿಗೆ QR ಕೋಡ್ ಅನ್ನ ಅಳವಡಿಸ್ತಾ ಇದ್ದಾರೆ. ಇದರ ಮೂಲಕ ಪ್ರತಿ ಒಂದು ಸರಕುಗಳು ಎಲ್ಲಿ ಹೋಗ್ತಾ ಇದೆ, ಯಾರ ಹತ್ರ ಇದೆ ಈಗ ಎನ್ನುವಂತ ಎಲ್ಲ ಮಾಹಿತಿ ಆ QR ಕೋಡ್ ನಲ್ಲಿರುತ್ತೆ. ಹೀಗಾಗಿ ಅಕೌಂಟಬಿಲಿಟಿ, ಹೊಣೆಗಾರಿಕೆಯನ್ನು ಹೆಚ್ಚು ಮಾಡಬಹುದು ಮತ್ತೆ ಸೀಸ್ ಮಾಡಿರೋ ವಸ್ತುಗಳ ದುರುಪಯೋಗವನ್ನ ತಡಿಬಹುದು. ಇದಾದ ನಂತರ ಡೈರೆಕ್ಟ್ ಆಗಿ ನಾವು ಎಡಿಟೋರಿಯಲ್ಗೆ ಹೋಗ್ತಾ ಇದ್ದೇವೆ. ಮೊದಲನೇದು, ರೋಲ್ ಫಾರ್ ಇಂಡಿಯಾ ಇನ್ ಸೌತ್ ಕ್ಲೈಮೇಟ್ ಕೋಆಪರೇಷನ್. ಈ ಆರ್ಟಿಕಲ್ ಏನ್ ಹೇಳ್ತಾರೆ ನೋಟ್ಸ್ ಮೂಲಕ ತಿಳ್ಕೊಳ್ಳೋಣ. ಮೊದಲನೇದಾಗಿ COP29 ಅಂಡ್ ಕ್ಲೈಮೇಟ್ ಫಿನಾನ್ಸ್. COP29 ಅಂತ ನೀವು ಕೇಳ್ತಾ ಇದ್ದೀರಾ ಅವಾಗ. ಕಾಪ್ ಅಂತಂದ್ರೆ ಏನು? ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ. ಮುಖ್ಯವಾಗಿ ಇದು UNFCC ಫುಲ್ ಫಾರ್ಮ್ ಏನು? ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟ ಹಾಗೆ ಯುನೈಟೆಡ್ ನೇಷನ್ಸ್ನ ಒಂದು ಇದು ಕನ್ವೆನ್ಷನ್, ಇದರ ಒಂದು ಭಾಗ ಈ COP29. ಮುಖ್ಯವಾಗಿ ಈಗ ನಾವು ಕೇಳ್ತಾ ಇದೀವಲ್ವಾ, ಹವಾಮಾನ ಬದಲಾವಣೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಗ್ರೀನ್ ಹೌಸ್ ಗ್ಯಾಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ UNFCCಯ ಮುಖ್ಯ ನಿರ್ಧಾರಗಳನ್ನ ಈ COP29 ಒಂದು ಸಮ್ಮಿಟ್ ನಲ್ಲಿ, ಆ ಒಂದು ಸಭೆಯಲ್ಲಿ ಕೈಗೊಳ್ತಾರೆ. ಈಗ ಕೆಲವು ದಿವಸಗಳ ಹಿಂದಿನ ವರ್ಷ ಮುಖ್ಯವಾಗಿ ಬಾಕು ಅಜರ್ಬೈಜಾನ್ ನಲ್ಲಿ ಈ COP29 ಸಭೆ ನಡೆದಿತ್ತು. ಅಲ್ಲಿ ಯಾವುದ್ರ ಮೇಲೆ ಮುಖ್ಯವಾಗಿ ಅಂತಂದ್ರೆ ಕ್ಲೈಮೇಟ್ ಫಿನಾನ್ಸ್ ಅಂತಂದ್ರೆ, ಈಗ ಕಾರ್ಬನ್ ಎಮಿಷನ್ ಅನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಎಷ್ಟೋ ದೇಶಗಳಿಗೆ ಫಿನಾನ್ಸ್ ಅನ್ನ ಅಂತಂದ್ರೆ ಹಣಕಾಸಿನ ಸಹಾಯವನ್ನು ಕೊಡೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ರು. ಅಜರ್ಬೈಜಾನ್ ಬಾಕುವಿನಲ್ಲಿ ನಡೆದಿತ್ತು, ಇದನ್ನ ನೆನಪಿಟ್ಕೊಳ್ಳಿ. ಮತ್ತೆ ಕಡಿಮೆ ಕಾರ್ಬನ್ ಆರ್ಥಿಕತೆ, ಕಾರ್ಬನ್ ಎಕಾನಮಿ ಅಂತಂದ್ರೆ ಏನು? ಎಕಾನಮಿ ಬೇಸ್ಡ್ ಆನ್ ಕಾರ್ಬನ್ ಪವರ್ ಸೋರ್ಸಸ್ ಅಂತಂದ್ರೆ ಕಾರ್ಬನ್ ಅನ್ನ ಉತ್ಸರ್ಜನೆ ಮಾಡ್ತಾವಲ್ವಾ, ಕಾರ್ಬನ್ ಎಮಿಟ್ ಮಾಡ್ತಾವಲ್ವಾ, ಅಂತಹ ಒಂದು ಉತ್ಪನ್ನಗಳನ್ನ ಕಡಿಮೆ ಮಾಡೋದು ಮತ್ತೆ ಹೆಚ್ಚು ಏನ್ ಮಾಡೋದು, ಕಾರ್ಬನ್ ಕಡಿಮೆ ಎಮಿಟ್ ಮಾಡುವಂತಹ ಉತ್ಪನ್ನಗಳನ್ನ ಬೆಂಬಲಿಸೋದು. ಆ ಮೂಲಕ ಎಕಾನಮಿಯಲ್ಲಿ ಕಾರ್ಬನ್ ಎಮಿಷನ್ ಕಡಿಮೆ ಆಗೋ ತರ ನೋಡ್ಕೊಳ್ಳೋದು. ಅಂತಂದ್ರೆ ನಾವು ಹೆಚ್ಚು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡ್ತಾ ಇರಬೇಕಾದ್ರೆ ಕಾರ್ಬನ್ ಎಮಿಷನ್ ಕಡಿಮೆ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಗಮನ ನೀಡೋದು. ಹಾಗಾಗಿ ಇಂತಹ ಕಾರ್ಬನ್ ಆರ್ಥಿಕತೆಯನ್ನು ಬೆಂಬಲಿಸಲಿಕ್ಕೆ ಹಣಕಾಸಿನ ನೆರವನ್ನ ಕೊಡ್ಲಿಕ್ಕೆ ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇದಾದ ನಂತರ ಆರ್ಟಿಕಲ್ 6.2 ಆಫ್ ಪ್ಯಾರಿಸ್ ಅಗ್ರಿಮೆಂಟ್. ಪ್ಯಾರಿಸ್ ಒಪ್ಪಂದದ ಆರ್ಟಿಕಲ್ 6.2 ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಕಾರ್ಬನ್ ಕ್ರೆಡಿಟ್ ಮತ್ತೆ ITMO ಅಂತ ಒಂದು ವ್ಯವಸ್ಥೆನ ಹೇಳ್ತಾರೆ. ಏನಿದು ಕಾರ್ಬನ್ ಕ್ರೆಡಿಟ್ ಅಂತಂದ್ರೆ, ಈಗ ಎರಡು ಕಂಪನಿಗಳು ಇರ್ತವೆ ಅಂತ ಇಟ್ಕೊಳ್ಳಿ, ಕಂಪನಿ A ಮತ್ತೆ ಕಂಪನಿ B. ಒಂದು ಕಂಪನಿ ಒಂದು ಲಿಮಿಟ್ ಇದೆ, ಪ್ರತಿ ಕಂಪನಿಗೂ ಇಂತಿಷ್ಟು ಕಾರ್ಬನ್ ಎಮಿಟ್ ಮಾಡ್ಲಿಕ್ಕೆ ಲಿಮಿಟ್ ಇಟ್ಕೊಂಡ್ಬಿಟ್ರೆ
ಅದು ಇನ್ನೂ ಆ ಲಿಮಿಟ್ ಅನ್ನ ಕ್ರಾಸ್ ಮಾಡಿಲ್ಲ, ಅದಕ್ಕಿಂತ ಕಡಿಮೆ ಕಾರ್ಬನ್ ಅನ್ನ ಎಮಿಟ್ ಮಾಡ್ತಾ ಇದೆ. ಈ ಬಿ ಕಂಪನಿ ಇದೆಯಲ್ವಾ, ಇದು ಲಿಮಿಟ್ ಅನ್ನ ಮೀರಿ ಹೆಚ್ಚು ಕಾರ್ಬನ್ ಅನ್ನ ಎಮಿಟ್ ಮಾಡ್ತಾ ಇದೆ. ಮೊದಲನೇದು ಲಿಮಿಟ್ ಅನ್ನ ಮೀರಿಲ್ಲ, ಲಿಮಿಟ್ ಗಿಂತ ಕಡಿಮೆ ಎಮಿಟ್ ಮಾಡ್ತಾ ಇದೆ. ಎರಡನೇದು ಲಿಮಿಟ್ ಅನ್ನ ಕ್ರಾಸ್ ಮಾಡಿ ಎಮಿಟ್ ಮಾಡ್ತಾ ಇದೆ. ಈಗ ಕಾರ್ಬನ್ ಕ್ರೆಡಿಟ್ ಅಂತಂದ್ರೆ 1 ಟನ್ ಕಾರ್ಬನ್ ಎಮಿಟ್ ಮಾಡಿದ್ರೆ ಅವರಿಗೆ ಕೊಡುವಂತ ಒಂದು ಕ್ರೆಡಿಟ್ ಅದು. ಅಂತಂದ್ರೆ ಆ ಒಂದು ಲೆವೆಲ್ಗಿಂತ ಅವರು ಕಡಿಮೆ ಎಮಿಟ್ ಮಾಡಿದ್ರೆ ಅವರಿಗೆ ಒಂದು ಕ್ರೆಡಿಟ್ ಕೊಡ್ತಾರೆ. ಇದನ್ನು ಹೇಗೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಒಟ್ಟಾರೆ ವ್ಯವಸ್ಥೆಯಲ್ಲಿ ಒಟ್ಟಾರೆ ಎಲ್ಲ ಕಂಪನಿಗಳು ಸೇರ್ಕೊಂಡು ಪರಿಸರಕ್ಕೆ ಯಾವುದೇ ಹಾನಿ ಆಗಬಾರ್ದು, ಆ ಒಂದು ಉದ್ದೇಶದಿಂದ ಈ ಕಾರ್ಬನ್ ಕ್ರೆಡಿಟ್ ಅನ್ನ ತಗೊಂಡ್ಬಿಡ್ತಾರೆ. ಇಲ್ಲೇನಾಗುತ್ತೆ, ಕಡಿಮೆ ಎಮಿಟ್ ಮಾಡ್ತಾ ಇದೆಯಲ್ಲ ಕಂಪನಿ, ಅದಕ್ಕೆ ಒಂದು ಕ್ರೆಡಿಟ್ ಇರುತ್ತೆ ಎಕ್ಸ್ಟ್ರಾ. ಆ ಕ್ರೆಡಿಟ್ ಇರೋದನ್ನ ಅದು ಹೆಚ್ಚು ಎಮಿಟ್ ಮಾಡುವ ಕಂಪನಿಗೆ ಮಾರಾಟ ಮಾಡಬಹುದು. ಇದ್ರ ಮೂಲಕ ಏನಾಗುತ್ತೆ, ಒಟ್ಟಾರೆ ಇಡೀ ಒಂದು ವ್ಯವಸ್ಥೆಯಲ್ಲಿ ಈ ಕ್ರೆಡಿಟ್ ವ್ಯವಸ್ಥೆಗಳಿಂದಾಗಿ ಕ್ರೆಡಿಟ್ನ ಉಪಯೋಗದಿಂದಾಗಿ ಹೆಚ್ಚು ಎಮಿಟ್ ಮಾಡ್ತಾ ಇರುವ ಸಂಸ್ಥೆ ಕಡಿಮೆ ಎಮಿಟ್ ಮಾಡುವ ಸಂಸ್ಥೆಗೆ ಹಣಕಾಸಿನ ಸಹಾಯವನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ, ಆರ್ಥಿಕವಾಗಿ ಉತ್ತೇಜನ ಸಿಗುತ್ತೆ. ಅದೇ ರೀತಿ ಕಾರ್ಬನ್ ಕಡಿಮೆ ಎಮಿಟ್ ಮಾಡ್ಲಿಕ್ಕೆ ಎಲ್ಲ ಕಂಪನಿಗಳು ಪ್ರಯತ್ನ ಮಾಡುತ್ತೆ. ಆ ಕ್ರೆಡಿಟ್ ಅನ್ನ ಏನ್ ಮಾಡಬಹುದು, ಬೇರೆ ಕಂಪನಿಗಳಿಗೆ ಮಾರಾಟ ಮಾಡಬಹುದು ಹೆಚ್ಚು ಹಣಕಾಸಿಗೋಸ್ಕರ. ಹಾಗಾಗಿ ಕಾರ್ಬನ್ ಕ್ರೆಡಿಟ್ ಮೂಲಕ ಕಾರ್ಬನ್ ಯಾರು ಕಡಿಮೆ ಎಮಿಟ್ ಮಾಡಿರ್ತಾರೋ ಅವರು ಹೆಚ್ಚು ಎಮಿಟ್ ಮಾಡುವ ಕಂಪನಿಗಳಿಗೆ ಕ್ರೆಡಿಟ್ ಅನ್ನ ಮಾರಾಟ ಮಾಡಿ ಹಣ ಪಡ್ಕೋಬಹುದು. ಅದೇ ರೀತಿ ಐಟಿಎಂಒ ಅಂತಂದ್ರೇನು, ಇಂಟರ್ನ್ಯಾಷನಲಿ ಟ್ರಾನ್ಸ್ಫರ್ಡ್ ಮಿಟಿಗೇಷನ್ ಔಟ್ಕಮ್ ಅಂತಂದ್ರೆ ಇಲ್ಲಿ ಕಂಪನಿಗಳ ಬಗ್ಗೆ ಹೇಳಿದ್ವಿ. ಇಲ್ಲಿ ಬೇರೆ ಬೇರೆ ದೇಶಗಳು ಈ ವ್ಯವಸ್ಥೆನ ಅನುಸರಿಸ್ತವೆ. ಅಂತಂದ್ರೆ ಒಂದು ದೇಶ ಹೆಚ್ಚು ಕಾರ್ಬನ್ ಎಮಿಟ್ ಮಾಡ್ತಾ ಇರುತ್ತೆ, ಇನ್ನೊಂದು ಕಡಿಮೆ ಎಮಿಟ್ ಮಾಡ್ತಾ ಇರುತ್ತೆ. ಇವೆರಡೂ ದೇಶಗಳ ನಡುವೆ ಕ್ರೆಡಿಟ್ ವ್ಯವಹಾರ ನಡೆಯುತ್ತೆ. ಕಡಿಮೆ ಕಾರ್ಬನ್ ಎಮಿಟ್ ಮಾಡಿರುವ ದೇಶ ಆ ಕ್ರೆಡಿಟ್ ಅನ್ನ ಹೆಚ್ಚು ಎಮಿಟ್ ಮಾಡುವ ದೇಶಕ್ಕೆ ಮಾರಾಟ ಮಾಡಬಹುದು. ಆಗ ಒಟ್ಟಾರೆಯಾಗಿ ಪರಿಸರ ಸುಸ್ಥಿರವಾಗಿರುತ್ತೆ ಅನ್ನೋದು ಈ ಒಂದು ಕಾರ್ಬನ್ ಕ್ರೆಡಿಟ್ ನ ಉದ್ದೇಶ. ಏಡಿಂಗ್ ಡೆವಲಪಿಂಗ್ ನೇಷನ್ಸ್ ಲೈಕ್ ಇಂಡಿಯಾ ಇನ್ ರಿಸೀವಿಂಗ್ ಫಂಡ್ಸ್ ಅಂಡ್ ಟೆಕ್ನಾಲಜಿ. ಈ ಒಂದು ಕಾರ್ಬನ್ ಕ್ರೆಡಿಟ್ ಇಂದ ಡೆವಲಪಿಂಗ್ ನೇಷನ್ಸ್ ಗಳಿರ್ತಾವಲ್ವಾ, ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳು, ಆ ದೇಶಗಳಿಗೆ ಫಂಡ್ಸ್ ಮತ್ತೆ ಟೆಕ್ನಾಲಜಿಯನ್ನ, ಹಣಕಾಸು ಮತ್ತೆ ತಂತ್ರಜ್ಞಾನದ ಸಹಾಯವನ್ನು ಪಡೆಯಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಭಾರತದ ಗುರಿ ಏನಿದೆ, 2030ರೊಳಗೆ ಸುಮಾರು 45% ಕಾರ್ಬನ್ ಎಮಿಷನ್ ನ ಇಳಿಸಬೇಕು ಅನ್ನೋದು ಭಾರತದ ಗುರಿ ಇದೆ. ಅದಕ್ಕೆ ವಾರ್ಷಿಕವಾಗಿ 1 ಟ್ರಿಲಿಯನ್ ಹಣ ಬೇಕಾಗಿದೆ. ಅದನ್ನ ಅಭಿವೃದ್ಧಿ ಹೊಂದಿದೆಯಲ್ಲ ಈಗಾಗಲೇ ಕೆಲವು ದೇಶಗಳು, ಆ ರಾಷ್ಟ್ರಗಳಿಂದ ಭಾರತ ಬೇಡ್ತಾ ಇದೆ. ಇದಾದ ನಂತರ ಇಂಡಿಯನ್ ಕಾರ್ಬನ್ ಮಾರ್ಕೆಟ್ ಇಂಟ್ರೊಡ್ಯೂಸ್ಡ್ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ ಇನ್ 2023. ಕ್ರೆಡಿಟ್ ಸ್ಕೀಮ್ ಇದೆಯಲ್ವಾ ಅಂತಂದ್ರೆ ಕಾರ್ಬನ್ ಕ್ರೆಡಿಟ್ ವ್ಯಾಪಾರ ಯೋಜನೆ. ಇದನ್ನು 2023ರಲ್ಲಿ ಭಾರತದಲ್ಲಿ ಜಾರಿಗೆ ತಂದಿದ್ದಾರೆ. ಮುಖ್ಯವಾಗಿ ಜಾಗತಿಕ ಮಾರುಕಟ್ಟೆಗೆ ಜೊತೆ ಇದು ಹೊಂದಾಣಿಕೆ ಆಗುತ್ತೆ, ಅಂದ್ರೆ ಗ್ಲೋಬಲ್ ಸ್ಟ್ಯಾಂಡರ್ಡ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ. ಇನ್ನು ಐಟಿಎಂಒದಲ್ಲಿ ಏನ್ ಸಮಸ್ಯೆ ಇದೆ ಹಾಗಾದ್ರೆ, ಬೇರೆ ಬೇರೆ ದೇಶಗಳು ಕ್ರೆಡಿಟ್ ಅನ್ನ ಬದಲಾಯಿಸಿಕೊಳ್ಳುತ್ತವೆ. ಇಲ್ಲಿ ಬರೋ ಮುಖ್ಯವಾದ ಸಮಸ್ಯೆ ಏನು ಅಂತಂದ್ರೆ, ಅಭಿವೃದ್ಧಿ ಹೊಂದಿದೆಯಲ್ವಾ ಆ ರಾಷ್ಟ್ರಗಳು ತಮ್ಮ ಹೊರಗೆಡುವಿಕೆ ಅಂತಂದ್ರೆ ಕಾರ್ಬನ್ ಎಮಿಟ್ ಮಾಡ್ತಾ ಇರುತ್ತವೆ, ಅವರಿಗೆ ಇದ್ರ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ಇದು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಹೆಚ್ಚು ಇಂಡಸ್ಟ್ರಿಗಳನ್ನ ಬೆಳೆಸ್ತಾ ಇರ್ತಾರೆ. ಮತ್ತೆ ದುಡ್ಡು ಹೇಗೂ ಹೆಚ್ಚಿರುತ್ತೆ, ಈ ದುಡ್ಡನ್ನ ಇಟ್ಕೊಂಡು ಕಡಿಮೆ ಎಮಿಟ್ ಮಾಡ್ತಾ ಇರುವ ಕಂಟ್ರಿಗಳಿಂದ ಕ್ರೆಡಿಟ್ ಅನ್ನ ಇಸ್ಕೊಂಡ್ಬಿಟ್ರೆ ಆಯ್ತು. ಅಂತಂದ್ರೆ ಈ ಭಾರತದಂತ ಕೆಲವು ದೇಶಗಳ ಒಂದು ಉಪಯೋಗ ಪಡ್ಕೊಂಡು ಕ್ರೆಡಿಟ್ ಅನ್ನ ತೆಗೆದುಕೊಂಡು ತಮ್ಮ ಇಂಡಸ್ಟ್ರಿಗಳನ್ನ ಇನ್ನೂ ಸಹ ಮುಂದುವರಿಸ್ತಾನೆ ಹೋಗೋದು. ಹಾಗಾಗಿ ಈ ಸವಾಲು ಸಹ ಇರುತ್ತೆ. ಎಷ್ಟೋ ಸಾರಿ ಅಂದ್ರೆ ಹಿಂದುಳಿದ ದೇಶಗಳು ಅಥವಾ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳನ್ನ ಬಳಸಿಕೊಂಡು ಅವರು ಉಪಯೋಗನ ಪಡ್ಕೊಳ್ಳುವಂತಹ ಸಮಸ್ಯೆ ಇದರಲ್ಲಿ ಕಂಡುಬರುತ್ತೆ. ಇದಾದ ನಂತರ ಎಡಿಟೋರಿಯಲ್ ನಲ್ಲಿ ಎರಡಿತ್ತು, ಮುಖ್ಯವಾಗಿ ಪಕ್ಕದಲ್ಲಿ ಇರುತ್ತಲ್ವಾ, ಪೆರಿಲಿಯಸ್ ಪಾತ್ ಮತ್ತೆ ಸೆಲ್ಫ್ ಇನ್ಫ್ಲಿಕ್ಟೆಡ್ ಇಂಜುರಿ. ಈ ಕಡೆ ಇದೆಯಲ್ಲ ಸೆಲ್ಫ್ ಇನ್ಫ್ಲಿಕ್ಟೆಡ್ ಇಂಜುರಿ ಏನ್ ಹೇಳುತ್ತೆ ಅಂತಂದ್ರೆ, ಟ್ರಂಪ್ ಅವರು ಟ್ಯಾರಿಫ್ ಅನ್ನ ಹಾಕ್ತಾ ಇದ್ದಾರೆ. ಅಂತಂದ್ರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಆಗ್ತಾ ಇರುವ ವಸ್ತುಗಳ ಮೇಲೆ ಸುಂಕವನ್ನ ವಿಧಿಸ್ತಾ ಇದ್ದಾರೆ. ಆದ್ರೆ ಹಿಂದಿನ ಸಾರಿ ಅವರು ಬಂದಿದ್ರಲ್ಲ ಒಂದ್ಸಾರಿ, ಅವರು ಆವಾಗ ಅಧಿಕಾರ ವಹಿಸ್ಕೊಂಡಾಗ ಆಗ್ಲೂ ಈ ತರ ಒಂದು ಕ್ರಮಗಳನ್ನ ಕೈಗೊಂಡಿದ್ರು. ಆದ್ರೆ ಅದರಿಂದ ತುಂಬಾ ಲಾಸ್ ಆಗಿತ್ತು. ಈಗ ಮತ್ತೆ ಅದೇ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಕಂಪನಿಗಳು, ಇನ್ವೆಸ್ಟರ್ಗಳು ಮತ್ತೆ ಬೇರೆ ಬೇರೆ ಕಂಪನಿಗಳು ಬೇರೆ ದೇಶದಿಂದ ಒಂದು ಆಮದು ಮಾಡ್ಕೊಳ್ಳೋ ಪ್ರಕ್ರಿಯೆನ ನಿಲ್ಲಿಸುತ್ತವೆ. ಇದರಿಂದ ಲಾಸ್ ಆಗೋದು ದೇಶಕ್ಕೆ, ಅಮೆರಿಕಕ್ಕೆ. ಇದನ್ನು ಟ್ರಂಪ್ ಅವರು ಗಮನದಲ್ಲಿ ಇಟ್ಕೊಳ್ತಾ ಇಲ್ಲ, ಮತ್ತೆ ಹಳೆ ಕ್ರಮವನ್ನ ಮುಂದುವರ್ಸ್ಕೊತಾ ಇದ್ದಾರೆ. ಅಂತಂದ್ರೆ ಟ್ಯಾರಿಫ್ ಹಾಕೋದ್ರಿಂದ ಬೇರೆ ದೇಶಗಳಿಗೆ ಲಾಸ್ ಆಗ್ಬೇಕು ಅಂತಿದ್ರು, ಅಥವಾ ನಮ್ಮ ದೇಶದ ಒಂದು ಸ್ಥಳೀಯ ಕಾರ್ಖಾನೆಗಳಿಗೆ ಅಲ್ಲಿನ ಉತ್ಪಾದನೆಗೆ ಉತ್ತೇಜನ ಕೊಡಬೇಕು ಅಂತ ಅವರ ಗುರಿ. ಆದ್ರೆ ಇದು ಅವರಿಗೆ ತಿರುಗುಬಾಣವಾಗಬಹುದು ಅಂತ ಈ ಆರ್ಟಿಕಲ್ ಹೇಳುತ್ತೆ. ಈ ಕಡೆ ಪೆರಿಲಿಯಸ್ ಪಾತ್ ಇದೇನು ಹೇಳುತ್ತೆ, ಇದು ಮುಖ್ಯವಾಗಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಗಲಭೆ ಬಗ್ಗೆ. ಶೇಖ್ ಹಸೀನಾಸ್ ಗವರ್ಮೆಂಟ್ ಓವರ್ ಥ್ರೋನ್ ರಿಮೂವ್ಡ್ ಬೈ ಸ್ಟೂಡೆಂಟ್ ಲೆಡ್ ಪ್ರೊಟೆಸ್ಟ್ ಆನ್ ಆಗಸ್ಟ್ 5, 2024. ಹಿಂದಿನ ವರ್ಷದ ಆಗಸ್ಟ್ 5ರಂದು ಒಂದು ವಿದ್ಯಾರ್ಥಿ ಸಂಘಟನೆಗಳು ಮತ್ತೆ ಬೇರೆ ಬೇರೆ ಪ್ರತಿಭಟನೆಗಳ ಪ್ರಭಾವದಿಂದ ಅಲ್ಲಿನ ಶೇಖ್ ಹಸೀನಾ ಸರ್ಕಾರವನ್ನ ತೆಗೆದುಹಾಕಿಬಿಟ್ರು. ಈಗ ಅಲ್ಲಿ ತಾತ್ಕಾಲಿಕ ಸರ್ಕಾರವನ್ನ ಮಹಮ್ಮದ್ ಯೂನಸ್ ಮುನ್ನಡೆಸ್ತಾ ಇದ್ದಾರೆ. ಇಂಟರಿಮ್ ಗವರ್ಮೆಂಟ್ ಲೆಡ್ ಬೈ ಮಹಮ್ಮದ್ ಯೂನಸ್, ವೈಲೆನ್ಸ್ ಅಂಡ್ ಲಾಲೆಸ್ನೆಸ್. ಈಗ ಅಲ್ಲಿರೋ ಪರಿಸ್ಥಿತಿ ಏನು,
ಹಿಂಸಾಚಾರ ಎಲ್ಲ ಕಡೆ ತುಂಬಿಕೊಂಡ್ಬಿಟ್ಟಿದೆ, ಅಸಂವಿಧಾನಿಕತೆ, ಸರಿಯಾದ ಕಾನ್ಸ್ಟಿಟ್ಯೂಷನ್ ಇಲ್ಲ, ಮಾಬ್ಸ್ ಡಿಸ್ಟ್ರಾಯ್ಡ್ ಕೀ ಬಿಲ್ಡಿಂಗ್ಸ್ ಇನ್ಕ್ಲೂಡಿಂಗ್ ಶೇಖ್ ಮುಜಿಬುರ್ ರೆಹಮಾನ್ಸ್ ಹೌಸ್ ಅಂಡ್ ಅಟ್ಯಾಕ್ಡ್ ಆವಾಮಿ ಲೀಗ್ಸ್ ಲೀಡರ್ಸ್ ಹೋಮ್ಸ್. ಅಲ್ಲಿರುವಂತಹ ಪ್ರತಿಭಟನಾಕಾರರು ದೊಡ್ಡ ದೊಡ್ಡ ಕಟ್ಟೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ, ಶೇಖ್ ಮುಜಿಬುರ್ ರೆಹಮಾನ್ ಅವರ ಮನೆಯನ್ನು ನಾಶಪಡಿಸಿದ್ದಾರೆ, ಮತ್ತೆ ಆವಾಮಿ ಲೀಗ್ ಅಂತ ಕೆಲವರು ನಾಯಕರ ಸಂಘಟನೆ ಇದೆ, ಅವರ ಮನೆಗಳ ಮೇಲೂ ದಾಳಿ ಮಾಡ್ತಾ ಇದ್ದಾರೆ. ಇನ್ನು ಮಾಸ್ ಅರೆಸ್ಟ್ ಅಂಡ್ ಕ್ರಾಕ್ ಡೌನ್ಸ್, ಓವರ್ 11,000 ಪೀಪಲ್ ವರ್ ಅರೆಸ್ಟೆಡ್ ಇನ್ಕ್ಲೂಡಿಂಗ್ 140 ಜರ್ನಲಿಸ್ಟ್. ನೋಡಿ, ಸುಮಾರು 11,000ಕ್ಕೂ ಹೆಚ್ಚು ಜನರನ್ನ ಬಂಧಿಸ್ತಾ ಇದ್ದಾರೆ, ಅದರಲ್ಲಿ ಸುಮಾರು 140 ಪತ್ರಕರ್ತರು ಸಹ ಸೇರಿದ್ದಾರೆ. ಇನ್ನು ಕೆಲವೊಂದು ಛಾತ್ರ ಲೀಗ್ ಅಂತಂದ್ರೆ ಸರ್ಕಾರದ ವಿರುದ್ಧ ಯಾವ್ಯಾವ ಲೀಗ್ಗಳಿರುತ್ತೋ ಅದನ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ರಿಲಿಜಿಯಸ್ ಅಂಡ್ ಎಥ್ನಿಕ್ ಅಟ್ಯಾಕ್ಸ್, ಮುಖ್ಯವಾಗಿ ಧಾರ್ಮಿಕ ಹಾಗೂ ಜನಾಂಗೀಯ ದಾಳಿ ನಡೀತಾ ಇದೆ. ಹಿಂದೂ, ಕ್ರೈಸ್ತ ಮತ್ತೆ ಅಹಮದಿಯ ಮತ್ತೆ ಇತರ ಅಲ್ಪಸಂಖ್ಯಾತ ಸಮುದಾಯಗಳ ಮೇಲೆ ಹಲ್ಲೆ ಆಗ್ತಾ ಇದೆ. ಇನ್ನೊಂದು ಅಂಶ, ನೋ ಎಲೆಕ್ಷನ್ ಪ್ಲಾನ್ ಯೆಟ್, ಡಿಸ್ಪೈಟ್ ಪ್ರಾಮಿಸಸ್ ನೋ ಎಲೆಕ್ಷನ್ ಡೇಟ್ ಹ್ಯಾಸ್ ಬಿನ್ ಸೆಟ್, ಲೀವಿಂಗ್ ದಿ ಕಂಟ್ರಿ ಅನ್ಸ್ಟೇಬಲ್. ಮೊದಲೇ ಕೆಲವೊಂದು ಘೋಷಣೆಗಳನ್ನ ನೀಡಿದ್ರು, ನಾವು ಚುನಾವಣೆ ನಡೆಸ್ತೇವೆ, ನೀವೇನು ಹೆದರಬೇಡಿ, ಬೇಗ ಸರ್ಕಾರವನ್ನ ಸುಸ್ಥಿರ ಪರಿಸ್ಥಿತಿಗೆ ತರ್ತೇವೆ, ದೇಶ ಒಳ್ಳೆಯ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತೇವೆ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಇನ್ನೂ ಸಹ ಗೊಂದಲ ಪರಿಹಾರ ಆಗಿಲ್ಲ. ಯಾವಾಗ ಚುನಾವಣೆ ನಡೆಸ್ತಾರೆ ಅಂತ ಕರೆಕ್ಟ್ ಆಗಿ ಡೇಟ್ ಹೇಳ್ತಾ ಇಲ್ಲ, ದಿನಾಂಕ ನಿಗದಿ ಆಗಿಲ್ಲ. ಇಡೀ ದೇಶ ಅಸ್ಥಿರವಾಕೊಂಡು ಒಂದು ಗಲಭೆಯಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಇದಾದ ನಂತರ ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಲೀಗಲ್ ರೆಮಿಡಿ ದಟ್ ಪರ್ಪೆಚುವೇಟ್ ಸರ್ವೈವರ್ ಟ್ರಾಮಾ. ಬಹಳ ಒಂದು ಸೀರಿಯಸ್ ಇಶ್ಯೂ ಇದು. ಅಂತಂದ್ರೆ ಒಂದ್ಸಾರಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪ್ರಾಬ್ಲಮ್ಯಾಟಿಕ್ ಬೇಲ್ ಕಂಡೀಷನ್ ಇನ್ ರೇಪ್ ಕೇಸಸ್, ಕಾಂಟ್ರವರ್ಷಿಯಲ್ ಬೇಲ್ ರೂಲಿಂಗ್. ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಘಟನೆಗಳಿಗೆ ಸರ್ಕಾರ ಅಥವಾ ಬೇರೆ ಬೇರೆ ನ್ಯಾಯಾಂಗ ಸಂಸ್ಥೆಗಳು ಯಾವ ರೀತಿ ಅದನ್ನು ಕನ್ಸಿಡರ್ ಮಾಡ್ತಾ ಇವೆ ನಮ್ಮ ದೇಶದಲ್ಲಿ ಅನ್ನೋದ್ರ ಬಗ್ಗೆ ನಿಮಗೆ ಕೆಲವು ಅಂಶಗಳು ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಮುಖ್ಯವಾಗಿ ಏನ್ ಹೇಳಿಕೊಟ್ಟಿದ್ದಾರೆ, ಅಲಹಾಬಾದ್ ಹೈಕೋರ್ಟ್ ಗ್ರಾಂಟೆಡ್ ಬೇಲ್ ಆನ್ ದಿ ಕಂಡೀಷನ್ ದಟ್ ದಿ ಅಕ್ಯೂಸ್ಡ್ ಮ್ಯಾರಿ ದ ಸರ್ವೈವರ್ ವೈಲೇಟಿಂಗ್ ದಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ಅಲಹಾಬಾದ್ ಹೈಕೋರ್ಟ್ ಏನ್ ಹೇಳುತ್ತೆ, ಈಗ ಅತ್ಯಾಚಾರ ಒಂದು ಕೇಸ್ ಬಂದಿದೆ ಅಂತಂದ್ರೆ ಅತ್ಯಾಚಾರದ ಆರೋಪಿ ಏನ್ ಮಾಡ್ಬೇಕು, ಸಂತ್ರಸ್ತೆಯನ್ನ ಮದುವೆ ಆಗ್ಲಿ ಅಂತ ಕೆಲವು ಷರತ್ತಿನ ಮೇಲೆ ಆ ಅತ್ಯಾಚಾರದ ಆರೋಪಿಗೆ ಜಾಮೀನು ನೀಡ್ಬಿಟ್ಟಿದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಈ ಮಾರ್ಗಸೂಚಿಗಳನ್ನ ಎಲ್ಲೂ ಹೇಳಿಲ್ಲ. ಸುಪ್ರೀಂ ಕೋರ್ಟ್ ಇಂತಹ ವಿಚಾರಗಳ ಬಗ್ಗೆ ಸ್ಟ್ರಿಕ್ಟ್ ಆಗಿ ಪ್ರತಿಯೊಬ್ಬರಿಗೂ ಅವರದೇ ಆದ ಸ್ವಾತಂತ್ರ್ಯ ಇರುತ್ತೆ, ಇಂತಹ ವಿಚಾರಗಳನ್ನ ಹೆಚ್ಚು ಮುಂದೆ ತೆಗೆದುಕೊಂಡು ಹೋಗಬಾರ್ದು ಅಂತಂದ್ರೆ ಅವರವರಿಗೆ ಬಿಡಬೇಕು ಅಂತ ಕೆಲವೊಂದ್ಸಾರಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದ್ರೆ ಈಗ ಅಲಹಾಬಾದ್ ಹೈಕೋರ್ಟ್ ಏನ್ ಹೇಳ್ಬಿಟ್ಟಿದೆ, ಆರೋಪಿ ಇದ್ದಾನೆ, ಅವರು ಆ ಆರೋಪಿ ಏನ್ ಮಾಡ್ಬೇಕು, ಕೆಲವೊಂದು ಷರತ್ತಿನ ಮೇಲೆ ಆ ಒಂದು ಸಂತ್ರಸ್ತನ ಮದುವೆ ಆಗ್ಲಿ, ಅದನ್ನ ಹೇಳ್ಕೊಂಡು ಆರೋಪಿಗೆ ಜಾಮೀನು ನೀಡ್ಬಿಟ್ಟಿದೆ. ಇದರಿಂದ ಏನಾಗ್ತಾ ಇದೆ, ವೈಲೇಷನ್ ಆಫ್ ಸರ್ವೈವರ್ಸ್ ರೈಟ್ಸ್, ಫೋರ್ಸಸ್ ವಿಕ್ಟಿಮ್ಸ್ ಇನ್ ಟು ಅನ್ಜಸ್ಟ್ ಸಿಚುವೇಶನ್, ಅಂಡರ್ಮೈನಿಂಗ್ ದಿ ಡಿಗ್ನಿಟಿ ಅಂಡ್ ಆಟೋನಮಿ. ಬಲವಂತವಾಗಿ ಆ ಒಂದು ಸಂತ್ರಸ್ತೆಗೆ ಇವನನ್ನ ಮದುವೆ ಆಗ್ಬೇಕು ಈಗ ಅಂದ್ರೆ ಅವರಿಗೆ ಅನ್ಯಾಯದ ಪರಿಸ್ಥಿತಿಗೆ ಒತ್ತಾಯಿಸ್ತಾ ಇದ್ದಾರೆ. ಆ ಒಂದು ಸಂತ್ರಸ್ತೆಯ ಗೌರವ ಮತ್ತು ಸ್ವಾಯತ್ತತೆ, ಅವರಿಗೆ ಸರಿಯಾದ ಫ್ರೀಡಮ್ ಸಿಗ್ತಾ ಇಲ್ಲ. ಸ್ಟೇಟ್ಸ್ ಫೇಲ್ಯೂರ್, ಇನ್ಸ್ಟೆಡ್ ಆಫ್ ಪ್ರೊವೈಡಿಂಗ್ ಸಪೋರ್ಟ್, ಕೋರ್ಟ್ಸ್ ಇಂಪೋಸ್ ಅನ್ಫೇರ್ ಕಂಡೀಷನ್ಸ್ ಶಿಫ್ಟಿಂಗ್ ರೆಸ್ಪಾನ್ಸಿಬಿಲಿಟಿ ಆನ್ ಟು ಸರ್ವೈವರ್ಸ್. ಮುಖ್ಯವಾಗಿ ರಾಜ್ಯ ಸರ್ಕಾರಗಳಿದೆಯಲ್ವಾ, ಅಂತಂದ್ರೆ ರಾಜ್ಯ ಸರ್ಕಾರದ ನ್ಯಾಯಾಂಗ ವ್ಯವಸ್ಥೆಗಳಿರಬಹುದು, ಸಹಾಯ ಮಾಡೋ ಬದಲು ಸಂತ್ರಸ್ತರಿಗೆ ಇನ್ನಷ್ಟು ಕಷ್ಟಗಳನ್ನ ನೀಡ್ತಾ ಇವೆ. ಅವರಿಗೆ ಪರಿಹಾರ ಕೊಡೋದು ಈ ವ್ಯವಸ್ಥೆಯ ಒಂದು ಕಾರ್ಯ ಆಗಿತ್ತು, ಆದ್ರೆ ಅದ್ರ ಬದಲು ಆ ಹೊಣೆಗಾರಿಕೆಯನ್ನ ಈಗ ಸಂತ್ರಸ್ತೆಯ ಮೇಲೆ ಹಾಕುವಂತಹ ಒಂದು ಕ್ರಮ ನಡೀತಾ ಇದೆ ಇದರಲ್ಲಿ. ಮತ್ತೆ ಇದು ಯಾವುದ್ರ ಮೇಲೆ ಮುಖ್ಯವಾಗಿ, ಇಂಪ್ಯಾಕ್ಟ್ ಆನ್ ಜಸ್ಟಿಸ್. ಸಚ್ ರೂಲಿಂಗ್ಸ್ ಕ್ಯಾನ್ ಪ್ರೆಷರ್ ಸರ್ವೈವರ್ಸ್ ಟು ವಿತ್ಡ್ರಾ ಕಂಪ್ಲೇಂಟ್ಸ್, ಅಫೆಕ್ಟ್ ಫೇರ್ ಟ್ರಯಲ್ಸ್. ಅಂತಂದ್ರೆ ಇಂತಹ ತೀರ್ಪುಗಳಿಂದಾಗಿ ಮುಂದಿನ ದಿನಗಳಲ್ಲಿ ಸಂತ್ರಸ್ತರು ದೂರನ್ನು ನೀಡಲಿಕ್ಕೆ ಮುಂದಾಗೋದಿಲ್ಲ. ಅಂತಂದ್ರೆ ದೂರನ್ನ ನೀಡುವಲ್ಲಿ ಹಿಂದೇಟ್ ಹಾಕ್ತಾರೆ. ಅಂತಂದ್ರೆ ಹೀಗೆ ಆಗುದು ಅಂತಾದ್ರೆ, ಇದೇ ಆಗತ್ತೆ ಅಂತಾದ್ರೆ ನಾ ಯಾಕೆ ದೂರ ನೀಡಬೇಕು, ಅದರಿಂದ ಏನು ಪ್ರಯೋಜನ ನಮಗೆ ಅಂತ ಒಂದು ಭಾವನೆಗಳು ಹೆಚ್ಚು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಮುಂದಿನ ದಿನಗಳಲ್ಲಿ ಸರಿಯಾದ ನ್ಯಾಯ ಸಿಗುವ ಪ್ರಕ್ರಿಯೆ ತುಂಬಾ ಹಿಂದೆ ಬೀಳಬಹುದು. ಇಡೀ ಒಂದು ನ್ಯಾಯಾಲಯದ ವ್ಯವಸ್ಥೆ ಇದೆಯಲ್ವಾ, ಅದರ ಮೇಲಿನ ನಂಬಿಕೆ ಹೊರಟು ಹೋಗ್ಬಹುದು ಅಂತ ಹೇಳ್ತಿದ್ದಾರೆ. ಇನ್ನು ಈ ಕಡೆ ಅಡ್ರೆಸ್ಸಿಂಗ್ ದಿ ಗ್ರೋವಿಂಗ್ ಥ್ರೆಟ್ ಫಾರ್ ಫಾರೆಸ್ಟ್ ಫೈರ್ಸ್, ಕಾಡ್ಗಿಚ್ಚು ಅಂತ ಹೇಳ್ತೀವಲ್ವಾ, ಫಾರೆಸ್ಟ್ ಫೈರ್, ಅದರ ಬಗ್ಗೆ ಒಂದು ಆರ್ಟಿಕಲ್ ಅನ್ನ ಕೊಟ್ಟಿದ್ದಾರೆ. ರೈಸಿಂಗ್ ಫಾರೆಸ್ಟ್ ಫೈರ್ ಇನ್ ಇಂಡಿಯಾ, ಇನ್ಕ್ರೀಸ್ ಇನ್ ವೈಲ್ಡ್ ಫೈರ್ಸ್, 36% ಆಫ್ ಇಂಡಿಯಾಸ್ ಫಾರೆಸ್ಟ್ ಆರ್ ಫೈರ್ ಪ್ರೋನ್. ಅಂತಂದ್ರೆ ಭಾರತದಲ್ಲಿ ಸುಮಾರು 36 ಅರಣ್ಯ ಪ್ರದೇಶ ಅಗ್ನಿ ಅಪಾಯವನ್ನ ಎದುರಿಸುವಂತಹ ಒಂದು ಅಗ್ನಿ ಅಪಾಯಕ್ಕೆ ಒಳಪಡ್ತಾ ಇದೆ. ಕಳೆದ 20 ವರ್ಷಗಳಲ್ಲಿ ಕಾಡ್ಗಿಚ್ಚು ಪ್ರಕರಣ ಸುಮಾರು 10 ಪಟ್ಟು ಹೆಚ್ಚಾಗಿದೆ. ಇನ್ಸಿಡೆಂಟ್ ಹ್ಯಾವ್ ರೈಸನ್ 10-fold ಇನ್ 20 years. ಮುಖ್ಯವಾಗಿ ವಾಟ್ ಆರ್ ದ ಕಾಸಸ್, 90% ಆಫ್ ಹ್ಯೂಮನ್ ಇಂಡ್ಯೂಸ್ಡ್ ಲ್ಯಾಂಡ್ ಕ್ಲಿಯರಿಂಗ್, ಫಾರ್ಮಿಂಗ್ ಅಂಡ್ ಕ್ಯಾಂಪ್ ಫೈರ್ಸ್. ಈ ಕಾಡ್ಗಿಚ್ಚು ಹೆಚ್ಚಾಗೋದಕ್ಕೆ ಸುಮಾರು 90% ಮಾನವನ ಚಟುವಟಿಕೆಗಳೇ ಕಾರಣ. ಭೂಮಿಯನ್ನು ತೆರವುಗೊಳಿಸೋದಾಗಿರ್ಬಹುದು, ಕಾಡನ್ನು ನಾಶ ಮಾಡೋದಾಗಿರ್ಬಹುದು, ಮತ್ತೆ ಕೃಷಿ, ಮತ್ತೆ ಕೆಲವೊಂದು ಕ್ಯಾಂಪ್ ಫೈರ್ ಅಂತ ಹೇಳ್ತೇವೆ,
ಅಲ್ಲಿ ಹೋಗಿ ಕಾಡಿನಲ್ಲಿ ಹೋಗಿ ಒಂದು ಫೈರ್ ಅನ್ನ ಕ್ಯಾಂಪ್ ಫೈರ್ ಮಾಡಿಕೊಂಡು, ಈಗ ಕೆಲವೊಬ್ರು ಮೋಜಿಗೋಸ್ಕರ ಮಸ್ತಿಗೋಸ್ಕರ ಮಾಡ್ತಾ ಇರ್ತಾರೆ. ಹಾಗಾಗಿ ಚಿಕ್ಕ ವಿಷಯ, ಒಂದು ಚಿಕ್ಕ ಕಿಡಿಯೂ ಸಹ ಇಡೀ ಕಾಡನ್ನ ನಿರ್ನಾಮ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದರ ಬಗ್ಗೆ ನಾವು ಸರಿಯಾಗಿ ಎಷ್ಟೋ ಸಾರಿ ಕ್ರಮವನ್ನ ಕೈಗೊಳ್ಳಿಕ್ಕೆ ಮುಂದಾಗೋದಿಲ್ಲ. ಚಿಕ್ಕ ಕಿಡಿ ಯಾವ ಮಟ್ಟಕ್ಕೆ ಹಬ್ಬಬಹುದು ಅನ್ನೋದು ನಮಗೆ ಕಲ್ಪನೆ ಇರೋದಿಲ್ಲ. ಹಾಗಾದ್ರೆ ಕಾನ್ಸಿಕ್ವೆನ್ಸಸ್ ಏನು, ಇದರಿಂದ ಏನೇನು ಪರಿಣಾಮಗಳಿದೆ? ಡಿಸ್ಟ್ರಾಯಿಂಗ್ ಬಯೋಡೈವರ್ಸಿಟಿ ಅಂತಂದ್ರೆ ಜೈವಿಕ ವೈವಿಧ್ಯತೆ ನಾಶ ಆಗುತ್ತೆ. ಮುಖ್ಯವಾಗಿ ಮಾನವನ ಚಟುವಟಿಕೆಗಳ ಜೊತೆ ಇನ್ನೊಂದು ಹವಾಮಾನ ಬದಲಾವಣೆ ಅಂತಂದ್ರೆ ಗ್ಲೋಬಲ್ ಟೆಂಪರೇಚರ್ ಏರ್ತಾ ಇದೆ, ಅದ್ರ ಜೊತೆ ಮಾನವನ ಚಟುವಟಿಕೆ ಎರಡೂ ಸೇರ್ಕೊಂಡು ಪರಿಸರವನ್ನ, ಅರಣ್ಯವನ್ನ ನಾಶ ಮಾಡ್ತಾ ಇವೆ. ಇದರಿಂದ ಜೈವಿಕ ವೈವಿಧ್ಯತೆ, ಜೀವ ವೈವಿಧ್ಯತೆ ನಾಶ ಆಗ್ತಾ ಇದೆ. ಕಾರ್ಬನ್ ಎಮಿಷನ್ ಹೆಚ್ಚಾಗ್ತಾ ಇದೆ, ಕಾರ್ಬನ್ ಉತ್ಸರ್ಜನೆಯಲ್ಲಿ ಹೆಚ್ಚಳ ಆಗ್ತಾ ಇದೆ. ಮತ್ತೆ ಭೂಮಿ, ಆ ಒಂದು ಇಡೀ ಕಾಡಿನ ಭೂಪ್ರದೇಶ ಇರುತ್ತಲ್ವಾ, ಅದಕ್ಕೆ ನಷ್ಟ ಆಗ್ತಾ ಇದೆ. ಇಡೀ ವಾಟರ್ ಸೈಕಲ್, ಜಲಚಕ್ರದಲ್ಲಿ ಏರುಪೇರ್ ಆಗ್ತಾ ಇದೆ. ಅಂಡ್ ಇಟ್ ಕಾಸಸ್ 1.74 lakh crore ಇನ್ ಲಾಸಸ್ ಆನ್ಯುವಲಿ ಅಂತಂದ್ರೆ ಸುಮಾರು ವರ್ಷಕ್ಕೆ 1.74 ಲಕ್ಷ ಕೋಟಿಯಷ್ಟು ಹಾನಿ ಆಗ್ತಾ ಇದೆ ಈ ಒಂದು ಕಾಡ್ಗಿಚ್ಚಿನ ಕಾರಣದಿಂದಾಗಿ. ಸರ್ಕಾರ ಏನ್ ಮಾಡಿದೆ ಹಾಗಾದ್ರೆ ಇದ್ರ ಕುರಿತಾಗಿ? ಗವರ್ಮೆಂಟ್ ರೆಸ್ಪಾನ್ಸ್: ಪಾಲಿಸೀಸ್ ಲೈಕ್ ದಿ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಫಾರೆಸ್ಟ್ ಫೈರ್ಸ್ ಅಂಡ್ FFPMS ಎಕ್ಸಿಸ್ಟ್ ಬಟ್ ಲ್ಯಾಕ್ ಕನ್ಸಿಸ್ಟೆಂಟ್ ಫಂಡಿಂಗ್. ಸರ್ಕಾರ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ತಾನೆ ಇರುತ್ತೆ, ಅಂತಂದ್ರೆ ಯೋಜನೆಗಳನ್ನ ಘೋಷಣೆ ಮಾಡ್ತಾನೆ ಇರುತ್ತೆ. ರಾಷ್ಟ್ರೀಯ ಅರಣ್ಯ ಅಗ್ನಿ ನಿರ್ವಹಣಾ ಯೋಜನೆ, FFPMS, ಹೀಗೆ ಹಲವಾರು ನೀತಿಗಳಿದೆ. ಆದ್ರೆ ಮುಖ್ಯವಾಗಿ ಆ ನೀತಿಗಳಿಗೆ, ಅವುಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬೇಕಾದಂತಹ ಹಣಕಾಸಿನ ಕೊರತೆ ಇದೆ. ಘೋಷಣೆ ಮಾಡಿದ್ರೆ ಸಾಕಾಗೋದಿಲ್ಲ, ಹಣಕಾಸಿನ ಸಹ ನೀಡಬೇಕಾಗತ್ತೆ. ಅದು ಆ ಸಮಸ್ಯೆ ಇನ್ನೂ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಹಾಗೆ ಏನ್ ಮಾಡ್ಬೇಕು ಹಾಗಾದ್ರೆ? ನೀಡ್ ಫಾರ್ ಟೆಕ್ನಾಲಜಿ ಅಂಡ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್. ಹೊಸ ಹೊಸ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೋಬೇಕು. ಮತ್ತೆ ಸಮುದಾಯ, ಆ ಒಂದು ಕಾಡಿನ ಸುತ್ತಮುತ್ತಲು ಇರ್ತಾರಲ್ವಾ ಸಮುದಾಯಗಳು, ಅವರನ್ನ ಸರಿಯಾಗಿ ಇದರಲ್ಲಿ ಪಾಲ್ಗೊಳ್ಳುವ ರೀತಿಯಲ್ಲಿ ಅವಕಾಶ ನೀಡಬೇಕು. ಸಮುದಾಯದ ಪಾಲ್ಗೊಳ್ಳುವಿಕೆ ಆಗಬೇಕು. ತಂತ್ರಜ್ಞಾನಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಮುಖ್ಯವಾಗಿ AI, ಡ್ರೋನ್, ಅಗ್ನಿ ವರದಿ ಆಪ್ ಅಂತಂದ್ರೆ ಫಾರೆಸ್ಟ್ ಫೈರ್ ಹೇಗಾಗುತ್ತೆ, ಯಾವ ರೀತಿ, ಯಾವ ಮಟ್ಟದಲ್ಲಿದೆ, ಯಾವ್ಯಾವ ಪ್ರದೇಶಗಳು ಇದಕ್ಕೆ ಹೆಚ್ಚು ಪ್ರೋನ್ ಆಗಿರುತ್ತೆ, ಯಾವ ಪ್ರದೇಶದಲ್ಲಿ ಹೆಚ್ಚು ಕಾಡ್ಗಿಚ್ಚು ಕಂಡು ಬರಬಹುದು, ಎಲ್ಲಾ ವಿಷಯಗಳ ಕುರಿತಾಗಿ ಆಪ್ ಅನ್ನ ರಿಲೀಸ್ ಮಾಡೋದಾಗಿರ್ಬಹುದು. ಅದೇ ರೀತಿ ಯುವ ಜನರನ್ನ ತೊಡಗಿಸಿಕೊಳ್ಳುವುದರಿಂದ ಇಂತಹ ಕಾಡ್ಗಿಚ್ಚನ್ನ ನಿರ್ವಹಣೆಯನ್ನ ಚೆನ್ನಾಗಿ ಮಾಡಬಹುದು. ಹಾಗಾಗಿ ಇವಿಷ್ಟು ಇದರಿಂದ ನಾವು ತಿಳ್ಕೊಬೇಕಾದಂತ ಅಂಶಗಳು. ಇದಾದ ನಂತರ ಡಿಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ 2 ವಿಷಯಗಳಿದೆ. ರಷ್ಯಾ ಆಫರ್ಸ್ ಟು ಪಾರ್ಟ್ನರ್ ವಿತ್ ಇಂಡಿಯಾ ಫಾರ್ ಜಾಯಿಂಟ್ ಪ್ರೊಡಕ್ಷನ್ ಆಫ್ ಸುಖೋಯ್ 57 ಫೈಟರ್. ಇದಾದ ನಂತರ ಈ ಕಡೆ ಇನ್ನೊಂದು ವಿಷಯ ಇದೆ. ಪ್ರಾಡಕ್ಟ್ಸ್ ಡೆವಲಪ್ಡ್ ಇನ್ ಹೌಸ್ ಬೈ ಸರ್ವಿಸ್ ಇನೋವೇಟರ್ಸ್ ಕ್ಯಾಚ್ ಐಬಾಲ್ಸ್. 2 ಆರ್ಟಿಕಲ್ ಇಂದ ನಾವು ಕೆಲವೊಂದು ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾದ ವಿಷಯಗಳು ನೋಡ್ಕೊಳ್ಳೋಣ. ಮೊದಲನೇದು 5th ಜನರೇಷನ್ ಫೈಟರ್ ಏರ್ಕ್ರಾಫ್ಟ್ ಅಂತಂದ್ರೆ 5ನೇ ತಲೆಮಾರಿನ ಯುದ್ಧ ವಿಮಾನ ಅಂತಂದ್ರೆ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ. ಇದು FGFA ಅಂತಾನು ಕರೀತಾರೆ. ಲೇಟೆಸ್ಟ್ ಅಂಡ್ ಮೋಸ್ಟ್ ಅಡ್ವಾನ್ಸ್ಡ್ ಟೈಪ್ ಆಫ್ ಫೈಟರ್ ಜೆಟ್ಸ್ ಅಂತಂದ್ರೆ ಇದು ಆದಷ್ಟು ಅಂತಂದ್ರೆ ಹೊಸದಾದ ಮತ್ತು ಹೆಚ್ಚು ಅಡ್ವಾನ್ಸ್ ಆಗಿರುವಂತಹ ಫೈಟರ್ ಜೆಟ್ಗಳು ಇವು. ಫೀಚರಿಂಗ್ ಸ್ಟೆಲ್ತ್ ಟೆಕ್ನಾಲಜಿ. ಸ್ಟೆಲ್ತ್ ಟೆಕ್ನಾಲಜಿ ಅಂತಂದ್ರೆ ಏರ್ ಕ್ರಾಫ್ಟ್ ಇರುತ್ತೆ, ಶತ್ರು ದೇಶಗಳು ಅವ್ರ ಹತ್ರ ರ್ಯಾಡಾರ್ಗಳನ್ನ ಇಟ್ಕೊಂಡಿರ್ತವೆ. ರ್ಯಾಡಾರ್ ಅಂತಂದ್ರೆ ರೇಡಿಯೋ ವೇವ್ಸ್ ನ ಕಳಿಸಿ, ರೇಡಿಯೋ ವೇವ್ಸ್ ನ ಮೂಲಕ ಎಲ್ಲಿದೆ ಬೇರೆ ದೇಶದ ಫೈಟರ್ ಜೆಟ್ಗಳು ಅದನ್ನ ಕಳಿಸ್ತಾರೆ, ವಾಪಸ್ ಬರುತ್ತೆ ರೇಡಿಯೋ ವೇವ್ಸ್ಗಳು. ಆ ಎಷ್ಟು ಬೇಗ ಅದು ವಾಪಸ್ ಬರುತ್ತೆ ಅನ್ನೋದ್ರ ಮೇಲೆ ಎಷ್ಟು ದೂರದಲ್ಲಿದೆ ಆ ಒಂದು ಫೈಟರ್ ಜೆಟ್ಗಳು ಅಥವಾ ವಿದೇಶಿ ಏರ್ ಕ್ರಾಫ್ಟ್ಗಳು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾರೆ. ಸ್ಟೆಲ್ತ್ ಟೆಕ್ನಾಲಜಿ ಅಂತಂದ್ರೆ ಈ ರೇಡಿಯೋ ವೇವ್ಸ್ ಗಳಿರುತ್ತಲ್ವಾ ಅಥವಾ ರ್ಯಾಡಾರ್ ಟೆಕ್ನಾಲಜಿ ಇರುತ್ತಲ್ವಾ, ಇದರಿಂದ ತಪ್ಪಿಸ್ಕೊಳ್ಳುವಂತಹ ಒಂದು ತಂತ್ರಜ್ಞಾನ. ಅಲ್ಲಿ ಏನಾಗುತ್ತೆ, ಸ್ಟೆಲ್ತ್ ಟೆಕ್ನಾಲಜಿಯಲ್ಲಿ ರೇಡಿಯೋಸ್ ಬರ್ತಾ ಇರೋದನ್ನ ಈ ಒಂದು ಸ್ಟೆಲ್ತ್ ಟೆಕ್ನಾಲಜಿ ಏನ್ ಮಾಡುತ್ತೆ, ಅದನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಸೊ ಅದನ್ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳೋದು ಒಂದನೇ ವಿಧಾನ. ಎರಡನೇ ವಿಧಾನ ಏನ್ ಮಾಡೋದು, ಅದನ್ನ ಡಿಫ್ಲೆಕ್ಟ್ ಮಾಡ್ಬಿಡೋದು. ಬರೋ ದಾರಿಯಲ್ಲಿ ವಾಪಸ್ ಕಳಿಸೋ ಬದಲು ಅದನ್ನ ಬೇರೆ ದಿಕ್ಕಿಗೆ ಕಳಿಸ್ಬಿಡೋದು. 2 ರೀತಿಯ ತಂತ್ರಗಳನ್ನ ಅದರಲ್ಲಿ ಉಪಯೋಗಿಸ್ತಾರೆ. ಹಾಗಾಗಿ 5th ಜನರೇಷನ್ ಫೈಟರ್ ಏರ್ಕ್ರಾಫ್ಟ್ ಗಳು ಇರುತ್ತಾವಲ್ವಾ, ಇದು ಸ್ಟೆಲ್ತ್ ಟೆಕ್ನಾಲಜಿನ ಹೊಂದಿರುತ್ತವೆ. ಅಂತಂದ್ರೆ ರ್ಯಾಡರ್ಗಳನ್ನ ಕಣ್ಪಿಸುತ್ತವೆ, ಮತ್ತೆ ಚುರುಕಾದ ಚಲನೆ, ಹೆಚ್ಚು ವೇಗವಾಗಿ, ಮತ್ತೆ ಸುಧಾರಿತ ಎಲೆಕ್ಟ್ರಾನಿಕ್ಸ್ ಮತ್ತೆ ಶಕ್ತಿಯುತ ಶಸ್ತ್ರಾಸ್ತ್ರವನ್ನು ಹೊಂದಿರುವಂತಹ ಅತ್ಯಾಧುನಿಕ ಯುದ್ಧ ವಿಮಾನ. ಉದಾಹರಣೆಗೆ ರಷ್ಯಾದ Su-57. ಇನ್ನು ಹೈ ಮ್ಯಾನ್ಯೂವರಬಿಲಿಟಿ ಅಂತಂದ್ರೆ ಆದಷ್ಟು ಬೇಗ ತನ್ನ ದಿಕ್ಕನ್ನ ಬದಲಾಯಿಸುವ ಸಾಮರ್ಥ್ಯ ಹೊಂದಿರೋದು, ಅದು ಸಹ ಇರುತ್ತೆ. ಅಡ್ವಾನ್ಸ್ಡ್ ಏವಿಯಾಕ್ಸ್ ಅಂತಂದ್ರೆ ಇಲ್ಲಿ ಹೇಳಿದ್ರಲ್ಲ, ಸುಧಾರಿತ ಎಲೆಕ್ಟ್ರಾನಿಕ್ಸ್. ಈಗ ಫೈಟರ್ ಜೆಟ್ಗಳಿಗೆ ಸಂಬಂಧಿಸಿದ ಹಾಗೆ ಎಲೆಕ್ಟ್ರಾನಿಕ್ ಉಪಕರಣಗಳಿರುತ್ತಲ್ವ, ಅದು ಇನ್ನಷ್ಟು ಅಡ್ವಾನ್ಸ್ ಆಗಿರುತ್ತೆ ಅಂತ. ಸುಪೀರಿಯರ್ ವೆಪನ್ ಸಿಸ್ಟಮ್, ಶಸ್ತ್ರಾಸ್ತ್ರಗಳನ್ನ ಹೆಚ್ಚು ಶಕ್ತಿಯುತವಾಗಿ ಹೊಂದಿರುತ್ತೆ. ರಷ್ಯಾ Su-57 ಇದಕ್ಕೆ ಉದಾಹರಣೆ. ಇನ್ನೊಂದು ಟರ್ಮು ನೋಡ್ಕೊಳ್ಳಿ, ಥ್ರಸ್ಟ್ ವೆಕ್ಟರಿಂಗ್ ಟೆಕ್ನಾಲಜಿ ಅಥವಾ ಥ್ರಸ್ಟ್ ವೆಕ್ಟರ್ ಕಂಟ್ರೋಲ್ ಅಂತಾನು ಕರೀತಾರೆ. ಇಟ್ ಅಲೌಸ್ ಏರ್ಕ್ರಾಫ್ಟ್ ಅಂಡ್ ಸ್ಪೇಸ್ ಕ್ರಾಫ್ಟ್ ಟು ಮ್ಯಾನುವರ್ ಮೋರ್ ಪ್ರಿಸೈಸ್ಲಿ ಬೈ ಚೇಂಜಿಂಗ್ ದ ಡೈರೆಕ್ಷನ್ ಆಫ್ ದರ್ ಇಂಜಿನ್ ಥ್ರಸ್ಟ್. ಅಂತಂದ್ರೆ ಏನ್ ಮಾಡುತ್ತೆ,
ಎಂಜಿನ್ ಅನ್ನ ಆ ಒಂದು ಏರ್ಕ್ರಾಫ್ಟ್ ಇರುತ್ತಲ್ವಾ, ಎಂಜಿನ್ಗಳನ್ನ ಬಹಳಷ್ಟು ಬೇಗ ದಿಕ್ಕನ್ನ ಬದಲಾಯಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಮೂಲಕ ವಿಮಾನಗಳನ್ನ ಆ ಚಲನೆಯನ್ನ ನಿಯಂತ್ರಣ ಮಾಡಲಿಕ್ಕೆ, ಇನ್ನಷ್ಟು ಸುಧಾರಿಸಲಿಕ್ಕೆ ಈ ತಂತ್ರಜ್ಞಾನದ ಮೂಲಕ ಹೆಲ್ಪ್ ಆಗುತ್ತೆ. ಏರ್ಕ್ರಾಫ್ಟ್ ಹೋಗ್ತಾ ಇರುತ್ತೆ, ಸಡನ್ ಆಗಿ ಅದರ ರೂಟ್ ಚೇಂಜ್ ಆಗಬೇಕು, ದಾರಿ ಚೇಂಜ್ ಆಗಬೇಕು ಅಂತಂದ್ರೆ ಈ ಥ್ರಸ್ಟ್ ವೆಕ್ಟರಿಂಗ್ ತಂತ್ರಜ್ಞಾನ ಹೆಲ್ಪ್ ಮಾಡುತ್ತೆ ಅದಕ್ಕೆ. ಅಂತಂದ್ರೆ ಮ್ಯಾನ್ವರ್ ಮೋರ್ ಪ್ರಿಸೈಸ್ಲಿ ಅಂತಂದ್ರೆ ಬಹಳ ನಿಖರವಾಗಿ ದಾರಿಯನ್ನ ಬದಲಾಯಿಸಿಕೊಳ್ಳೋದು ಹೋಗ್ತಾ ಇರ್ಬೇಕಾದ್ರೆ, ಅದನ್ನ ಮಾಡೋದು ಥ್ರಸ್ಟ್ ವೆಕ್ಟರಿಂಗ್ ಟೆಕ್ನಾಲಜಿ. ಇದಾದ್ಮೇಲೆ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರೇ ರಾಡಾರ್, AESA ರಾಡಾರ್ ಅಂತ, ಇದೇನು ಹೈಟೆಕ್ ರಾಡಾರ್ ಸಿಸ್ಟಮ್ ಯೂಸ್ಡ್ ಇನ್ ಮಾಡರ್ನ್ ಫೈಟರ್ ಜೆಟ್ಸ್, ಬೆಟರ್ ಡಿಟೆಕ್ಷನ್, ಟ್ರ್ಯಾಕಿಂಗ್ ಅಂಡ್ ಟಾರ್ಗೆಟಿಂಗ್ ಕೆಪಾಬಿಲಿಟೀಸ್ ಕಂಪೇರ್ ಟು ಓಲ್ಡರ್ ರಾಡಾರ್ ಸಿಸ್ಟಮ್. ಹಳೆಯ ರಾಡಾರ್ಗಳಿಗೆ ಹೋಲಿಸಿದ್ರೆ ಇದು ಸ್ವಲ್ಪ ಏನು ಅತ್ಯಾಧುನಿಕ ರಾಡಾರ್, ಇದು ಹೆಚ್ಚು ನಿಖರವಾಗಿ ಪತ್ತೆ ಮಾಡುತ್ತೆ, ಕಣ್ಗಾವಲನ್ನ ಚೆನ್ನಾಗಿ ಮಾಡುತ್ತೆ, ಮತ್ತೆ ಗುರಿಯನ್ನ ಸ್ವಲ್ಪ ಸಾಮರ್ಥ್ಯ ಹೊಂದಿರುತ್ತೆ. ಇದಕ್ಕೆ AESA ರಾಡಾರ್ ಅಂತ ಹೇಳ್ತಾರೆ. ಇದಾದ ನಂತರ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್, AMC ಅಂತ ಹೇಳ್ತಾರೆ. ಇಂಡಿಯಾಸ್ ಇಂಡಿಜಿನಸ್ 5th ಜನರೇಷನ್ ಫೈಟರ್ ಜೆಟ್ ಪ್ರೋಗ್ರಾಮ್ ಬೀಯಿಂಗ್ ಡೆವಲಪ್ಡ್ ಬೈ DRDO ಅಂಡ್ HAL ಸ್ಟ್ರೆಂಥನ್ ದ ಇಂಡಿಯನ್ ಏರ್ ಫೋರ್ಸ್. ಅಂತಂದ್ರೆ ಇದು ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನ, ಸ್ವದೇಶಿಯಾಗಿ ಬಿಲ್ಡ್ ಮಾಡ್ತಾ ಇರೋದು, ದೇಶೀಯವಾಗಿ ತಯಾರು ಮಾಡ್ತಾ ಇರೋದು. ಇದನ್ನ ಬಿಲ್ಡ್ ಮಾಡ್ತಾ ಇರೋರು DRDO ಮತ್ತೆ HAL. ಇನ್ನು ಈ ಕಡೆ ಇನ್ನೊಂದು ಆರ್ಟಿಕಲ್ ಇತ್ತಲ್ವಾ, ಇಲ್ಲಿ ಕೆಳಗಡೆ ಇರೋದು, ಅದರಲ್ಲಿ ಹೇಳಿರೋದು ಒಂದು ಸಿಸ್ಟಮ್, AI ಬೇಸ್ಡ್ ವೆಪನ್ ಸಿಸ್ಟಮ್ ನ ಡೆವಲಪ್ ಮಾಡಿದ್ದಾರೆ. 10 AI ವೆಪನ್ ಸಿಸ್ಟಮ್ ಟೈಪ್ಸ್ ಅಂತಾನು ಕರೀತಾರೆ. ಡೆವಲಪ್ಡ್ ಬೈ ಇಂಡಿಯನ್ ಆರ್ಮಿ ಆಫೀಸರ್ಸ್, IIT ಬಾಂಬೆ ಅಂಡ್ MIT ಮಾಡೆಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಜಮ್ಮು. ಯೂಸಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಸೆಕೆಂಡರಿ ವಿಷನ್ ಟೆಕ್ನಾಲಜಿ ಇಂಪ್ರೂವ್ ಬಾರ್ಡರ್ ಸೆಕ್ಯೂರಿಟಿ. ಅಂತಂದ್ರೆ ಈಗ ಭಾರತೀಯ ಸೇನೆ, IIT ಬಾಂಬೆ, MIT ಸೇರ್ಕೊಂಡು ಏನ್ ಮಾಡಿದೆ, ಒಂದು AI ಅನ್ನ ಯೂಸ್ ಮಾಡಿಕೊಳ್ಳುವಂತಹ ಒಂದು AI ಆಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆನ ಡೆವಲಪ್ ಮಾಡಿದೆ. ಇದರಲ್ಲಿ ಸೆಕೆಂಡರಿ ವಿಷನ್ ತಂತ್ರಜ್ಞಾನ ಬಳಸಿ ಗಡಿಯ ಭದ್ರತೆಯನ್ನು ಹೆಚ್ಚಿಸಲಿಕ್ಕಾಗುತ್ತೆ. ಸೆಕೆಂಡರಿ ವಿಷನ್ ಅಂತಂದ್ರೆ ಏನು ಹಾಗಾದ್ರೆ? ಸೆಕೆಂಡರಿ ವಿಷನ್ ಟೆಕ್ನಾಲಜಿ ಇಸ್ ಅನ್ AI ಪವರ್ಡ್ ಸಿಸ್ಟಮ್ ದಟ್ ಹೆಲ್ಪ್ಸ್ ಡಿಟೆಕ್ಟ್ ಆಬ್ಜೆಕ್ಟ್ಸ್, ಮೂವ್ಮೆಂಟ್ಸ್ ಅಂಡ್ ಥ್ರೆಟ್ಸ್ ಯೂಸಿಂಗ್ ಕ್ಯಾಮರಾಸ್ ಅಂಡ್ ಸೆನ್ಸರ್ಸ್ ಇವನ್ ಇನ್ ಲೋ ವಿಸಿಬಿಲಿಟಿ ಕಂಡೀಷನ್. ಅಂತಂದ್ರೆ ಕಡಿಮೆ ಬೆಳಕಿರುವ ಸಂದರ್ಭದಲ್ಲೂ ಸಹ ಕ್ಯಾಮ್ರಾ ಮತ್ತೆ ಸೆನ್ಸರ್ಗಳನ್ನ ಉಪಯೋಗ ಮಾಡಿಕೊಂಡು ನಾವು ಗಡಿ ಭಾಗದಲ್ಲಿ ಅಥವಾ ಬೇಕಾಗಿರೋ ಪ್ರದೇಶದಲ್ಲಿ ಅಪಾಯವನ್ನು ಪತ್ತೆ ಹಚ್ಚಬಹುದು, ಮತ್ತೆ ಯಾವ ರೀತಿ ಮೂವ್ಮೆಂಟ್ ಆಗ್ತಾ ಇದೆ ಅನ್ನುವಂಥದ್ದನ್ನ ತಿಳ್ಕೋಬಹುದು. ಇದಕ್ಕೆ ಸೆಕೆಂಡರಿ ವಿಷನ್ ತಂತ್ರಜ್ಞಾನ ಅಂತ ಕರೀತಾರೆ. ಇದು AI ಆಧಾರಿತ ತಂತ್ರಜ್ಞಾನ. ಇದನ್ನ ಯೂಸ್ ಮಾಡಿಕೊಂಡು ಏನ್ ಮಾಡಿದ್ದಾರೆ, ಟೈಪ್ಸ್ ಅಂತಂದ್ರೆ 10 AI ವೆಪನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದ್ದಾರೆ. ಇನ್ನು ಉಳಿದ ಕೆಲವು ಚಿಕ್ಕ ಆರ್ಟಿಕಲ್ಗಳಿದೆ, ನೋಡ್ಕೊಬಿಡೋಣ ಯಾವ್ದ್ಯಾವ್ದು ಅಂತ. ಡಿಜಿಟೈಸೇಷನ್ ಡಸಂಟ್ ಮೀನ್ ಡಿರೆಗ್ಯುಲೇಷನ್ ಅಂತಂದ್ರೆ ನಮ್ಮ CEA ಅವರು, ಯಾರು ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿರುವಂತಹ ವಿ ಅನಂತ ನಾಗೇಶ್ವರ್ ಅವರು ಏನ್ ಹೇಳ್ತಾ ಇದ್ದಾರೆ, ಈಗ ಡಿಜಿಟೈಸೇಷನ್ ಮಾಡೋದು ಅಂತಂದ್ರೆ ಎಲ್ಲವನ್ನ ಆನ್ಲೈನ್ ಅಲ್ಲಿ ಬಿಡೋದು ಅಥವಾ ಡಿಜಿಟೈಸ್ ಮಾಡೋದ್ರಿಂದ ಅದರ ಅರ್ಥ ಏನು, ಡಿರೆಗ್ಯುಲೇಷನ್ ಅಲ್ಲ. ನಾವು ಅದನ್ನ ಈಸಿಯಾಗಿ ಎಲ್ರಿಗೂ ಡಿರೆಗ್ಯುಲೇಟ್ ಮಾಡ್ತಾ ಇಲ್ಲ, ನಿಯಂತ್ರಣವನ್ನ ಕಡಿಮೆ ಮಾಡ್ತಾ ಇದೀವಿ ಅಂತಲ್ಲ, ನಿಯಂತ್ರಣವನ್ನು ಸಹ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಅದನ್ನ ಡಿಜಿಟಲೀಕರಣವನ್ನು ಸಹ ಮಾಡ್ತಾ ಇದ್ದೀವಿ. ಅಂತಂದ್ರೆ ಇವರ ಕೆಲವೊಂದು ಆರ್ಥಿಕ ಸರ್ವೆ, ಎಕನಾಮಿಕ್ ಸರ್ವೆ ಅಂತ ಇದೆಯಲ್ವಾ, ಆರ್ಥಿಕ ಸಮೀಕ್ಷೆಯಲ್ಲಿ ಇವರ ಹಲವಾರು ವಿಷಯಗಳು ನಾವು ಮೇನ್ಸ್ಗಳಲ್ಲಿ ಯೂಸ್ ಮಾಡ್ಕೋಬಹುದು. ಡಿಜಿಟೈಸೇಷನ್ ಮತ್ತೆ ರೆಗ್ಯುಲೇಷನ್ ಎರಡನ್ನೂ ಸಹ ಮುಂದೆ ತೆಗೆದುಕೊಂಡು ಹೋಗ್ತೀವಿ ಅಂತ ಇದರಲ್ಲಿ ಹೇಳ್ತಾರೆ ಅವರು. ಮತ್ತೆ ಇದಾದ್ಮೇಲೆ ಈ ಕಡೆ ಕೆನಾಟ್ ಮಾನಿಟರ್ ಫ್ರಮ್ ಡೆಲ್ಲಿ SEC's ಮಾಬ್ ಲಿಂಕಿಂಗ್ ಪ್ರಾಸಿಕ್ಯೂಷನ್ಸ್. ಬೇರೆ ಬೇರೆ ವಿಭಾಗಗಳಲ್ಲಿ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಬ್ ಲಿಂಚಿಂಗ್ ಆಗ್ತಾ ಇರುತ್ತೆ. ಅಂತಂದ್ರೆ ಹಿಂಸಾಚಾರದ ಘಟನೆಗಳು ನಡೀತಾ ಇರುತ್ತೆ. ಆ ಒಂದು ಘಟನೆಗಳನ್ನ ಸುಪ್ರೀಂ ಕೋರ್ಟ್ ದೆಹಲಿಯಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಸ್ಟೇಟ್ಗಳು ಇದನ್ನ ಸರಿಯಾಗಿ ನಿರ್ವಹಿಸಬೇಕು, ಮತ್ತೆ ಕರೆಕ್ಟ್ ಆಗಿ ರಾಜ್ಯ ಸರ್ಕಾರಗಳು ಅಥವಾ ಆಯಾ ರಾಜ್ಯಗಳು ಇದನ್ನ ನಿರ್ವಹಿಸಿದಾಗ ಮಾತ್ರ ಇದನ್ನ ತಡೆಗಟ್ಟಬಹುದು ಅಂತ ಹೇಳ್ತಾ ಇದೆ. ಡೋಂಟ್ ಇರೇಸ್ ಆರ್ ರೀಲೋಡ್ ದಿ ಡೇಟಾ ವೈಲ್ ಚೆಕಿಂಗ್ ಫಾರ್ EVM ಟ್ಯಾಂಪರಿಂಗ್. EVM ಬಗ್ಗೆ ಹಲವಾರು ವಿವಾದಗಳು ಮೊದಲಿಂದ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಸ್ಪಷ್ಟನೆ ನೀಡಿಬಿಟ್ಟಿದೆ. EVMಗಳು ಅದ್ಭುತವಾದ ವ್ಯವಸ್ಥೆ, ಮತ್ತೆ ನೀವು ಬ್ಯಾಲೆಟ್ ಪೇಪರ್ಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ. EVM ಹೆಚ್ಚು ದಕ್ಷತೆಯಿಂದ ಕೂಡಿರುತ್ತೆ ಅಂತ ಸುಪ್ರೀಂ ಕೋರ್ಟ್ ಡೀಟೇಲ್ಸ್ ಅಲ್ಲಿ ಹೇಳಿದೆ ಮೊದಲೇ. ಆದರೂ ಸಹ ಮತ್ತೆ ಮತ್ತೆ ಪೆಟಿಷನ್ಗಳನ್ನ ಹಾಕ್ತಾ ಇರ್ತಾರೆ. EVM ಬಗ್ಗೆ ಕೆಲವು ದೋಷಗಳು ಇರಬಹುದು ಅಂತ ಕೆಲವರು ಹೇಳ್ತಾನೆ ಇರ್ತಾರೆ. ಈ ಸಂದರ್ಭದಲ್ಲಿ ನೀವು ಅದನ್ನು ಚೆಕ್ ಮಾಡೋದಿದ್ರೆ ಜಸ್ಟ್ ಅದು ಟ್ಯಾಂಪರ್ ಆಗಿದೆ ಅಂತ ನೋಡಿದ್ರೆ ಸಾಕು, ಅಲ್ಲಿ ಇರುವಂತಹ ಡೇಟಾವನ್ನ ಇರೇಸ್ ಮಾಡೋದಾಗ್ಲಿ ರೀಲೋಡ್ ಮಾಡೋದಾಗ್ಲಿ ಅವಶ್ಯಕತೆ ಇರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. HC ಪರ್ಮಿಟ್ಸ್ ಅದಾನಿ ಎಲೆಕ್ಟ್ರಿಸಿಟಿ ಟು ಕಟ್ ಮ್ಯಾಂಗ್ರೂವ್ಸ್ ಫಾರ್ ಪ್ರಾಜೆಕ್ಟ್. ಅಂತಂದ್ರೆ ಒಂದು ದ್ವಂದ್ವ ಯಾವಾಗಲೂ ಎದುರಾಗ್ತಾ ಇರುತ್ತೆ. ನಮಗೆ ಅಭಿವೃದ್ಧಿನೇ ಆಗಬೇಕು, ಪರಿಸರವನ್ನು ಉಳಿಸ್ಬೇಕು, ಆದ್ರೆ ನಾವು ಅಭಿವೃದ್ಧಿಯ ಕಡೆ ಹೆಚ್ಚು ಮುಖ ಮಾಡ್ತೇವೆ, ಪರಿಸರದ ನಾಶವನ್ನ ಮಾಡ್ತಾನೆ ಇರ್ತೇವೆ. ಅಂತಂದ್ರೆ ಈಗ ಅದಾನಿಯವರ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟಿಗೋಸ್ಕರ
ಮ್ಯಾಂಗ್ರೂವ್ ಫಾರೆಸ್ಟಿನ ಕೆಲವು ಮರಗಳನ್ನು ಕಟ್ ಮಾಡಲಿಕ್ಕೆ ಹೈಕೋರ್ಟ್ ಅನುಮತಿನ ನೀಡಿದೆ. ಕೆಲವೊಂದು ಸಾರಿ ಪ್ರವಾಹ ಬಂದಾಗ ಅದಕ್ಕೆ ಮುಖ್ಯವಾದ ಕಾರಣ ಮ್ಯಾಂಗ್ರೂವ್ ಫಾರೆಸ್ಟ್ಗಳು ಇಲ್ಲದೆ ಇರೋದು ಅಂತ ಹೇಳಿದ್ರು. ಆದರೂ ಸಹ ಏನ್ ಮಾಡ್ಲಿಕ್ಕಾಗಲ್ಲ, ಹೆಚ್ಚು ಜನರಿಗೆ ಇದರಿಂದ ಉಪಯೋಗ ಆಗುತ್ತೆ ಅನ್ನುವಂತಹ ಒಂದು ಗುರಿ ಇಟ್ಕೊಂಡು ಸರ್ಕಾರಗಳಾಗಿರಬಹುದು, ನ್ಯಾಯಾಲಯ ಆಗಿರಬಹುದು, ಹೆಚ್ಚು ಜನರಿಗೆ ಉಪಯೋಗ ಆಗುತ್ತೆ ಅನ್ನುವಂಥ ಕಾರಣ ಇಟ್ಕೊಂಡು ಮ್ಯಾಂಗ್ರೂವ್ ಫಾರೆಸ್ಟ್ಗಳನ್ನ ಕಟ್ ಮಾಡಲಿಕ್ಕೆ ಅನುಮತಿಯನ್ನು ನೀಡುತ್ತೆ. ಹಾಗಾಗಿ ಇದಾದ್ಮೇಲೆ ಈ ಕಡೆ ಇನ್ನೊಂದಿದೆ, ಮಾಲ್ಡೀವ್ಸ್ ಟು ಫೈನಲೈಸ್ ಫ್ರೀ ಟ್ರೇಡ್ ಫ್ಯಾಕ್ಟ್ ವಿತ್ ಇಂಡಿಯಾ ಸೋನ್ ಸೇಸ್ ಮಿನಿಸ್ಟರ್ ಸಯೀದ್. ಅಲ್ಲಿರುವಂತಹ ಮಾಲ್ಡೀವ್ಸ್ ನ ಮಿನಿಸ್ಟರ್, ಬಹುಬೇಗ ನಾವು ಇಂಡಿಯಾದ ಜೊತೆ ಒಂದು ಫ್ರೀ ಟ್ರೇಡ್ ಫ್ಯಾಕ್ಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಇದ್ದೇವೆ, ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಅಂತಂದ್ರೆ ಮಾಲ್ಡೀವ್ಸ್ ನಲ್ಲಿ ಕೆಲವು ಆರ್ಥಿಕವಾದ ಸಂಕಷ್ಟಗಳು ಎದುರಾಗ್ತಾ ಇದೆ. ವರ್ಲ್ಡ್ ಬ್ಯಾಂಕ್ ಇದರ ಬಗ್ಗೆ ಅವರಿಗೆ ಮುನ್ಸೂಚನೆ ಕೊಟ್ಟಿದೆ, ನೀವು ಆದಷ್ಟು ಬೇಗ ಇದನ್ನ ರಿಕವರಿ ಮಾಡ್ಕೋಬೇಕು ಅಂತ. ಹಾಗಾಗಿ ಬೇರೆ ಬೇರೆ ಕ್ರಮಗಳ ಮೂಲಕ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಾದ ನಂತರ ವೊಕ್ಯಾಬುಲರಿ ನೋಡ್ಬಿಡೋಣ. ದ ಸ್ಟಾರ್ಟ್ಲಿಂಗ್ ನ್ಯೂಸ್ ಅಬೌಟ್ ದಿ ಕೌಂಟರ್ಫಿಟ್ ಮನಿ ಸ್ಪ್ರೆಡ್ ಕ್ವಿಕ್ಲಿ ಅಂತ ಸ್ಟಾರ್ಟ್ಲಿಂಗ್ ಅಂತ ಬಂತು ಮೊದಲನೇ ಶಬ್ದ. ಶಾಕಿಂಗ್, ಸರ್ಪ್ರೈಸಿಂಗ್, ಅಚ್ಚರಿಯಾದಂಥದ್ದು. ಅಬೌಟ್ ದಿ ಕೌಂಟರ್ಫಿಟ್ ಮನಿ, ಕೌಂಟರ್ಫಿಟ್ ಅಂತಂದ್ರೆ ಫೇಕ್, ಫ್ರಾಡ್ಲೆಂಟ್, ಕೃತಕವಾದಂಥದ್ದು, ಅಂತಂದ್ರೆ ಕಳ್ಳ ನೋಟು ಅಂತ ಹೇಳ್ತೀವಲ್ವಾ. ಈಗ ಆ ಕೃತಕವಾದ ಕಳ್ಳ ನೋಟಿನ ಬಗ್ಗೆ ಇರುವಂತಹ ಒಂದು ನ್ಯೂಸು, ಶಾಕಿಂಗ್ ಆದಂತಹ ನ್ಯೂಸು ಬಹಳ ಬೇಗ ಎಲ್ಲ ಕಡೆ ಹರಡಿತ್ತು. ಸ್ಪ್ರೆಡ್ ಕ್ವಿಕ್ಲಿ. ದ ಸ್ಮಾಲ್ ಟೌನ್ ವಾಸ್ ರ್ಯಾವೇಜ್ಡ್ ಬೈ ದಿ ಸ್ಕ್ಯಾಮ್. ಒಂದು ಚಿಕ್ಕ ಒಂದು ನಗರ, ರ್ಯಾವೇಜ್ಡ್ ಅಂತಂದ್ರೆ ಡಿಸ್ಟ್ರಾಯ್ಡ್, ರ್ಯೂನ್ಡ್, ನಾಶವಾಯಿತು. ಚಿಕ್ಕ ನಗರ ಈ ಸ್ಕ್ಯಾಮ್ ನಿಂದಾಗಿ ನಾಶವಾಯಿತು. ದ ಕೋರ್ಟ್ ಹ್ಯಾಡ್ ಟು ಅಡ್ಜುಡಿಕೇಟ್ ದ ಕೇಸ್ ಫೇರ್ಲಿ. ಕೋರ್ಟ್ ಏನ್ ಮಾಡಬೇಕು, ಅಡ್ಜುಡಿಕೇಟ್, ಈಗ ಕೋರ್ಟ್ ತೀರ್ಮಾನಿಸಬೇಕು, ಜಡ್ಜ್ ಮಾಡಬೇಕು, ಡಿಸೈಡ್ ಮಾಡಬೇಕು, ಈ ಕೇಸನ್ನು ಸರಿಯಾಗಿ ನ್ಯಾಯಯುತವಾಗಿ ತೀರ್ಮಾನಿಸಬೇಕು. ಇನ್ ದ ಎಂಡ್ ಕ್ರಿಮಿನಲ್ ಗಾಟ್ ಹಿಸ್ ಕಮಪನ್ಸ್ ಅಂಡ್ ಜಸ್ಟಿಸ್ ವಾಸ್ ಸರ್ವ್ಡ್. ಕೊನೆಯಲ್ಲಿ ಆ ತೀರ್ಮಾನವನ್ನ ಮಾಡಿದ ಮೇಲೆ, ಎಲ್ಲ ವಿಚಾರಣೆಗಳನ್ನ ಪರಿಗಣಿಸಿಕೊಂಡು ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಏನಾಯ್ತು, ಕೊನೆಯಲ್ಲಿ ಕ್ರಿಮಿನಲ್ ಗಾಟ್ ಹಿಸ್ ಕಮಪೆನ್ಸ್. ಕಮಪೆನ್ಸ್ ಅಂತಂದ್ರೆ ಕ್ರಿಮಿನಲ್ಗೆ ಸರಿಯಾದ ಶಿಕ್ಷೆ ಆಯಿತು. ಹಾಗಾಗಿ ಜಸ್ಟಿಸ್ ವಾಸ್ ಸರ್ವ್ಡ್, ಎಲ್ರಿಗೂ ನ್ಯಾಯ ಸಿಕ್ತು ಅಂತ. ಇದಾದ ನಂತರ ನಿಮ್ಗೆ ಪ್ರಿಲಿಮ್ಸ್ಗೋಸ್ಕರ ಇರುವಂತ ಕ್ವಶನ್, ವಾಟ್ ಈಸ್ ದ ಪೊಸಿಷನ್ ಆಫ್ ದಿ ರೈಟ್ ಟು ಪ್ರಾಪರ್ಟಿ ಇನ್ ಇಂಡಿಯಾ? ಲೀಗಲ್ ರೈಟ್ ಅವೈಲೇಬಲ್ ಟು ಸಿಟಿಸನ್ಸ್ ಓನ್ಲಿ, ಲೀಗಲ್ ರೈಟ್ ಅವೈಲೇಬಲ್ ಟು ಎನಿ ಪರ್ಸನ್, ಫಂಡಮೆಂಟಲ್ ರೈಟ್ ಅವೈಲೇಬಲ್ ಟು ಸಿಟಿಸನ್ಸ್ ಓನ್ಲಿ, ನೈದರ್ ಫಂಡಮೆಂಟಲ್ ರೈಟ್ ನಾರ್ ಲೀಗಲ್ ರೈಟ್. ಇದರ ಉತ್ತರವನ್ನ ಕಮೆಂಟ್ ಮಾಡಿ. ಅದಾದ ನಂತರ ಮೇನ್ಸ್ ಕ್ವಶನ್, ಫಾರೆಸ್ಟ್ ಫೈರ್ಸ್ ಇನ್ ಇಂಡಿಯಾ and world have increased significantly due to both human activities and climate change. Discuss the major causes, consequences and government initiatives to tackle forest fires. Suggest additional measures to improve forest fire management. ಫಾರೆಸ್ಟ್ ಫೈರ್ನ ಬಗ್ಗೆ ಒಂದು ಕಾಂಪ್ರಿಹೆನ್ಸಿವ್ ಆದಂಥ ಕ್ವಶನ್ ಇದು. ಇದರ ಬಗ್ಗೆ ಆನ್ಸರ್ ರೈಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಿ. ಕೊನೆಯದಾಗಿ ನಿಮ್ಗೆ ಥಿಂಕ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಇದೆ, ವಿಚ್ ಇಸ್ ಯುವರ್ ಫೇವರೇಟ್ ಮೂವಿ ಅಂಡ್ ವೈ? ನಿಮಗೆ ಇಷ್ಟವಾದಂತಹ ಚಲನಚಿತ್ರ ಯಾವುದು? ಇದರ ಆನ್ಸರ್ ಅನ್ನು ನೀವು ಕಮೆಂಟ್ ಮಾಡಿದ್ರೆ ಒಳ್ಳೆಯದು, ಅಂತಂದ್ರೆ ಬೇರೆಯವರಿಗೂ ಅದನ್ನ ನೋಡ್ಲಿಕ್ಕೆ ಒಂದು ಉತ್ಸಾಹ ಬರಬಹುದು. ನಿಮಗೆ ಇಷ್ಟವಾದ ಚಲನಚಿತ್ರ ಯಾವುದು ಮತ್ತೆ ಯಾಕೆ? ಆ ಚಲನಚಿತ್ರನ ಯಾಕೆ ಇಷ್ಟ? ಡೂ ಯು ಬಿಲೀವ್ ಮೂವೀಸ್ ಕ್ಯಾನ್ ಸರ್ವ್ ಆಸ್ ಅ ರೆವಲ್ಯೂಷನರಿ ಟೂಲ್ ಇನ್ ಸೊಸೈಟಿ? ನಿಮ್ಗೆ ಅನ್ಸುತ್ತಾ ಈ ಚಲನಚಿತ್ರಗಳಿಂದ ಸಮಾಜದಲ್ಲಿ ಏನಾದರೂ ದೊಡ್ಡ ಕ್ರಾಂತಿ ಅಥವಾ ಬದಲಾವಣೆಗಳು ಆಗ್ಬಹುದು ಅಂತ ನಿಮ್ಗೆ ಅನ್ಸುತ್ತಾ? ಕ್ಯಾನ್ ಯು ಪ್ರೊವೈಡ್ ಅನ್ ಎಕ್ಸಾಂಪಲ್ ದ ಸಿನಿಮಾ ಹ್ಯಾಸ್ ಬ್ರಾಟ್ ಅಬೌಟ್ ಅ ಸಿಗ್ನಿಫಿಕೆಂಟ್ ಪಾಸಿಟಿವ್ ಚೇಂಜ್ ಇನ್ ಇಂಡಿಯಾ? ನಿಮಗೆ ಯಾವ್ದಾದ್ರು ಚಲನಚಿತ್ರದ ಬಗ್ಗೆ ಗೊತ್ತಿದೆಯಾ? ಅಂತಂದ್ರೆ ಆ ಚಲನಚಿತ್ರದ ಮೂಲಕ ಸಮಾಜದಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ, ಒಳ್ಳೆಯ ಬೆಳವಣಿಗೆ ಆಗಿದೆ ಅನ್ನುವಂಥ ಒಂದು ಚಿತ್ರದ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಬೇರೆಯವರಿಗೂ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ಚಲನಚಿತ್ರದ ಬಗ್ಗೆ ಯೋಚನೆ ಮಾಡಿ. ನಾವು ಎಷ್ಟು ಫಿಲ್ಮ್ಗಳನ್ನ ನೋಡ್ತಾನೆ ಇರ್ತೇವೆ, ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ನೋಡೋದು ಕೆಲವೊಂದು ಸಿನಿಮಾಗಳಿರುತ್ತೆ. ಅದೇ ರೀತಿ ಇನ್ಫಾರ್ಮೇಶನ್ ಮತ್ತೆ ಎನ್ಲೈಟನ್ಮೆಂಟ್ ಅಂತಂದ್ರೆ ಹೊಸ ಹೊಸ ದೃಷ್ಟಿಕೋನವನ್ನು ಕೊಡುವಂತಹ ಚಲನಚಿತ್ರಗಳು ಇರುತ್ತೆ. ಅಂತಹ ಚಲನಚಿತ್ರಗಳನ್ನ ಈಗ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಪ್ರಸ್ತಾಪ ಮಾಡೋದ್ರಿಂದ ನಮಗೆ ಹೆಚ್ಚು ಒಂದು ಒಳ್ಳೆಯ ಪಾಸಿಟಿವ್ ಆಗಿರುವಂತ ಒಂದು ಅನಿಸಿಕೆಯನ್ನ ಕ್ರಿಯೇಟ್ ಮಾಡಬಹುದು. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯ ವಿಷಯಗಳು. ಇಷ್ಟು ಹೊತ್ತಿನ ತನಕ ಕೇಳಿದವರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.